ನಂಗೇನು ಬೇಡವ, ನಾನು ಬಂಗಾರ ಬೆಳ್ಳಿ ಮೇಲೆ ಆಸೆ ಪಟ್ಟಾಕೆಲ್ಲ. ಬಂಗಾರ ಬೆಳ್ಳಿ ಮೇಲೂ ಆಸೆ ಇಲ್ಲ, ಎದ್ರ ಮ್ಯಾಗ ಆಸೆ ಇಲ್ರಿ. ಮತ್ತೆ ಎದ್ರ ಮೇಲೆ ಆಸೆ ಐತಿ? ನನ್ಗೆ ಎದ್ರ ಮೇಲೆ ಇಲ್ಲ, ದುಡಿಬೇಕು, ಉಂಡು ಶಿವನಲ್ಲಿ ಹೋಗ್ಬಿಡ್ಬೇಕು ಅಷ್ಟ. ಈಗಿದ್ಲಲ್ಲ ಮುದ್ಯಾಕಿ ಓದ್ಲ ಅನ್ಸ್ಕೋಬೇಕು. ಕಾಯಕವೇ ಕೈಲಾಸ, ನಿಮ್ದು ಕಾಯಕದಲ್ಲಿ ಕೈಲಾಸ. ಅಮ್ಮರ್ ಈ ವಯಸ್ಸಿನಾಗೆ ದುಡಿಯೋದ್ರ ಬಗ್ಗೆ ಏನು ಹೇಳ್ತೀವಿ? ಅದು ಬಹಳ ಹೆಮ್ಮೆ ಪಡತಕ್ಕಂಥ ವಿಚಾರ. ಇವತ್ತು ನಾಳೆ ಹೆಣ್ಮಕ್ಳಿಗೆ ಎದ್ರ ಕುಂದ್ರಾಕ್ ಬರಲ್ಲ ಅಂಥದ್ರಾಗ ಅಮ್ಮ 70 ಮೇಲೆ ಇರ್ಬೋದು. ಅಂಥದನ್ನು ತಾನು ಅಡ್ಡಾಡಿ ತನ್ನ ಸ್ವಂತ ಮಗಂದು ಅಲ್ಲಿ ಒಂದು ಹೋಟೆಲ್ ಇದ್ರು ಅದನ್ನ ಬಿಟ್ಟು ತಾನು ಸ್ವಂತ ನಡೆಸ್ತಾಳಲ್ಲ. ಒಂದು 10 ಮಂದಿ ಹೆಣ್ಮಕ್ಳನ್ನ ಕಟ್ಕೊಂಡು, ಅದು ಬರೀ ಹೆಣ್ಮಕ್ಳನ್ನ ಕಟ್ಕೊಂಡು ನಡೆಸ್ತಾಳಲ್ಲ, ಅದು ಗ್ರೇಟ್, ಆದರ್ಶ ಆಗಿವರು. ಇವರು ಅಮ್ಮರು ಒಂದು ಕಮರ್ಷಿಯಲ್ ಮೈಂಡ್ ಇಲ್ಲ ಅವ್ರಿಗೆ, ಗ್ರಾಹಕರ ಸ್ನೇಹಿ. ಓಕೆ, ಕನಾವಳಿ ಅಂದರೆ ತಪ್ಪಲಾಗಲ್ಲ. ಭಾಳ ಹೆಚ್ಚು ಕಾಳಜಿ ಮಾಡ್ತಾರೆ, ಸ್ವಚ್ಛತೆನೂ ಭಾಳ ಕಾಪಾಡಿದ್ದಾರೆ. ಸರ್ ಯಾವಾಗಲೂ ದುಡ್ಡು ತಿನ್ಬೇಕಂತಾರಲ್ಲ ಸರ್, ಇವ್ರು ನೋಡಿ ಕಲಿಬೇಕು ಸರ್. ದುಡಿಮೆ ದುಡ್ಡಿನ ತಾಯಿ ಅಂತಾರಲ್ಲ ಸರ್, ಇವ್ರು ನೋಡಿದ್ರಿಂದ ನಮಗೆ ದುಡಿಬೇಕಂತ ಕಾಯ್ಕೆ ಮಾಡಿ ಕೈಲಾಸ ಕಂಡ ರೇಸ್ ಮಂಡಿ ಅದ, ಕೈಲಾಸ ಕಂಡ ರೇಸ್ ಮಂಡಿ ಅದ. ದಿವಸ ಎಷ್ಟು ಮಾಡ್ತೀವ ವ್ಯಾಪಾರ? ಹಾಕೈತಿ ಒಂದು 15 ಆಕೈತೆ, ಸೀಸನ್ಯಾಗ 20 ಆಕೈತೆ, 25 ಆಕೈತೆ, ಆಗ ಹಾಕೈತಿ. ಹೆಂಗೆ ಆಕೈತೆ ಹಂಗೆ. ದೇವ್ರಿಗೆ 1 ಲಕ್ಷ ಕೊಟ್ಟೀನಿ, ಸಿದ್ದಾರೂಢರಿಗೆ 2 ಲಕ್ಷ, ಈಶಪ್ಪ ಗುಡಿಗೆ 2 ನಾನೇ ಮಾಡಿ ಕೊಡ್ಬೇಕು ದೇವ್ರಿಗೆ, ಬಡವ್ರಿಗೆ ಬಗ್ಗರಿಗೆ ಕೊಡ್ಬೇಕು. ಬಾಟಿ ಬರೀ ದುಡಿಯೋಕೆ ದೀಪಲ್ಗೆ 2-2 ಸಾವಿರ ರೂಪಾಯಿ ಸಿಗ್ರಿ, ಗಂಡೂರಿಗೆ 2-2 ಜೋಡಿ ಅವ್ರೆ ನಂಗೆ ಅನ್ನ ಹಾಕಲ್ಲ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಹಾಗೂ ಇವತ್ತೊಂದು ಅದ್ಭುತವಾದ ಬದುಕಿನ ಬುತ್ತಿಯ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. 73 ವರ್ಷದ ಪ್ರಾಯದ ಅಜ್ಜಿ ಅಂತ ಹೇಳಬೇಕು. ಅವರು ತಮ್ಮ ಬದುಕಿನ ಬುತ್ತಿಯನ್ನು ಕಟ್ಟಿಕೊಂಡ ಬಗೆ ಹೇಗೆ ಅನ್ನೋದನ್ನು ಅದ್ಭುತವಾದ ಒಂದು ಕಥೆಯೊಂದಿಗೆ ತಮ್ಮ ಮುಂದೆ ಬಂದು ನಿಂತಿದ್ದೀನಿ. ಬನ್ನಿ, ಊಟ ಅಂತೂ ಅದ್ಭುತವಾಗಿರುತ್ತೆ, ಅದರಲ್ಲಿ ಬೇರೆ ಎರಡನೇ ಮಾತಿಲ್ಲ. ಬಟ್ ಅಮ್ಮನ ಕತೆ ಇನ್ನೂ ಅದ್ಭುತವಾಗಿರುತ್ತೆ, ಅದ್ರ ಕೇಳೋ ಕುತೂಹಲ ನನಗೂ ಕೂಡ ಇದೆ. ಬನ್ನಿ, ನಿಮಗೂ ಕೇಳಿಸ್ತೀನಿ. ಕೊಪ್ಪಳದ ಈ ಸಿದ್ದಾರೂಢ ಖಾನಾವಳಿಗೆ ತಮಗೆ ಸ್ವಾಗತ ಗೆಳೆಯರೆ, ಬನ್ನಿ. ಮಟ್ಟಿ ಸಾಂಬಾರು ಕೊಡ್ರಿ, ಸಾಂಬಾರು ಕೊಡ್ರಿ. ಬರ್ರಿ, ರೊಟ್ಟಿ ಊಟ ಮಿರ್ಚಿ. ಹೋಗ್ಬಿಟ್ಟ ಇಲ್ರಿ, ಅಲ್ಲಿ ನಮ್ಮ ತಾಯಿ ಫೋಟೋ ಹಾಕಿನಿ, ಎಷ್ಟ ಮುಂದೆ ಕೇಳ್ಯಾರ ಹಂಗ. ಹಲೋ, ಪ್ಲೇಟಾ? ಹ್ಞೂ, ಊಟದಲ್ಲಿ ನೀವ ತಗೋಬೇಕ್ರಿ ಮೇಡಮ್ ಅವ್ರ. ಎಲ್ಲಿ ನಾನು ಕೊಡ ಅಂತ ಪ್ಲೇಟ್ ಬೇಕಾದ್ರೆ ಕೊಡ್ತೀನಿ, ತೋರ್ ಕಳ್ಸಿ. ಹಾಂ, ಪ್ಲೇಟ್ ಬೇಕಾದ್ರೆ ಕೊಡ್ತೀನಿ, ತೋರ್ ಕಳಿಸ್ರಿ. ನಮಸ್ತೆ. ನಮಸ್ತೆ. ಅಮ್ಮರ ಬಗ್ಗೆ ಏನು ಹೇಳ್ತೀರಿ? ಅಮ್ಮರ ಬಗ್ಗೆ ಭಾಳ ಹೇಳ್ತೀರಿ. ಅವರು ಚೆನ್ನಾಗಿ ನಡೆಸ್ತಾರ, ಕ್ವಾಲಿಟಿ ಊಟ ಕೊಡ್ತಾರ, ಬಿಸಿ ಬಿಸಿ ರೊಟ್ಟಿ ಕೊಡ್ತಾರ, ಎಲ್ಲ ಚೆನ್ನಾಗೈತಿ. ಈ ಹೋಟ್ಲ ಅಮ್ಮನಿಂದ ನಡೆಯೋದು, ಯಾರಿಂದ ಅಲ್ಲ. ಅಮ್ಮನ ಎಲ್ಲ ಮಾಡಿದ ಗೌಸಿದ್ದಪ್ಪಂದ ಸಿದ್ದಾರೂಢರಿಂದ ಸಿದ್ದಾರೂಢ. ನಾವು ಗೌಸಿದ್ದಪ್ಪ ಅಂತೀವಿ, ಅವ್ರು ಸಿದ್ದಾರೂಢ. ಒಂದು 10 ರೂಪಾಯಿ ಎಲ್ಲ ಒಟ್ಟು ಚೆನ್ನಾಗಿ ನಡೆಸ್ಕೊಂಡು ಹೊಂಟಾರ, 30 ಕಷ್ಟಪಟ್ಟು. 30 ಎಷ್ಟು ವರ್ಷದಿಂದ ನೋಡಾಕ್ತೀರಿ? ಅಲ್ಲೇ ನಾವೊಂದು 10 ವರ್ಷ ಆಯ್ತು. 25 ವರ್ಷ ಆತ್ರಿ ಕೊಪ್ಪಳ ಬಂದು. ನಾನು ಕೊಪ್ಪಳಕ್ಕೆ ಬಂದು ಇಲ್ಲಿ ಬಂದು 10 ವರ್ಷ. 25 ವರ್ಷ. ನಾ ಬಂದಾಗ ನೀರ ಇದ್ದಿಲ್ಲ ಕೊಪ್ಪಳದಾಗ, ಬೋರ್ನಾಗ ನೀರು ತರ್ತಿದ್ವಿ. ಚೆನ್ನಾಗಿ ಬಟ್ಟೆ ಮಾಡ್ತಾರ, ಊಟ ಮಾತಾಡಾರ್ದಿಂತ ಅಲ್ಲಿ ಬೋರ್ ಇತ್ತು, ಹೊಡ್ಕೊಂಡು ನೀರು ತರ್ತಿದ್ವಿ ನಾವು. ಎಲ್ಲಾರು ನಿಮ್ಮಂತ ಸಾವುಕಾರ ಮನೆ ಕಟ್ಟಲ್ತಾರ, ಅದು ಹಂಗೆ ತಂದು ಕನವಳಿ ಮಾಡಿ ತಟ್ಟಾಗಿತ್ತು. ಕುಟುಂಬತ್ ಮೇಲೆ ತಟ್ಟಾಗ ಆಗ ನಿಮ್ಮಂತಾರ ಹೆಲ್ಪ್ ಮಾಡಿದ್ರು ಎಲ್ಲ. ನಿಮ್ಮ ಹೆಸರೇನು? ನಮ್ಮ ಹೆಸರು ಶಿವಗಂಗಮ್ಮ. ಶಿವಗಂಗಮ್ಮರು. ಯಾವ ಊರು ಮೂಲ ನಿಮ್ದು? ನಮ್ದು ಗುನ್ನಾಳ್ ರೀ. ಗುನ್ನಾಳು. ಕುನ್ನಾಳ್ ಅನ್ರಿ? ಗುನ್ನಾಳ್ ಇಲ್ಲಿ ಎಣ್ಣೆ ಐತಲ್ರಿ. ತವ್ರ ಮನೆ? ತವ್ರ ಮನೆ ರೀ. ಗಂಡನ ಮನೆಗೆ ಭಾಳ ದಿವಸ ಆತ ನಾವು ಬಿಟ್ಟು, ಅಲ್ಲಿ 60 ವರ್ಷ ಆತು. ಮನ್ಯಾರ ಹಾಳಿ ಕೊಟ್ಟಿದ್ರು, ನಾವು ಇತ್ಲಾಗ ನಮ್ಮ ಮನೆಯಾರ್ದಾಗ ಏನಿಲ್ಲ, ಇಲ್ಲೇ ಬಂದು.
ಹೌದಾ? ನಾವು ಈಗ ಎಷ್ಟು ವರ್ಷ ನಿಮ್ಗೆ? 70 ನೋಡ್ರಿ. 73 ತುಂಬೈತಿ. 70 ತುಂಬೆ ಐತ್ರಿ. ಅಡ್ಗೆ ನಾನ ಮಾಡೋದು. ಹಾ. ಅಡ್ಗೆ ಮಾತ್ರ ಬೇರೆದನ್ನ ಮಾಡಿಕೊಡೋದಿಲ್ಲ. ನಾ ಮಾಡಿದ್ರು ಉಣ್ಗಿಲ್ಲ. ಹಾ. ಅಡ್ಗೆ ಮಾಡೇ ಹೊರಗೆ ಬರ್ತೀನಿ. ಮತ್ತೆ 73 ಇನ್ನು 23 ರಂಗ ಇದ್ರಲ್ಲ, ಏನಿದ್ರ ಗುಟ್ಟ? ಭಗವಂತ ಆರೋಗ್ಯ ಕೊಟ್ಟಾನ್ರಿ. ಹಾ. ಏನು ಕೊಡ್ಲಿಕ್ಕಿರ ಆತ ಅರುವನ್ ಸಂಪಾದ ಕೊಟ್ಟಾನ. ಹಾ. ಹಾ. ನಂದು ಆರೋಗ್ಯ ಮಾತ್ರ ಆರಾಮೈತಿ. ಹಾ. ಏನೇನಿಲ್ಲ, ಏನು ಹಾ. ಶುಗರ್ ಇಲ್ಲ, BP ಇಲ್ಲ, ಯಾವುದೂ ಇಲ್ಲ. ಏನ್ ಮಗಂದೊಂದು ಬೇರೆ ಐತಂತೆ, ನಿಮ್ದೊಂದು ಬೇರೆ ಐತಂತೆ. ಮತ್ತೆ ನಾಲ್ಕು ಮಂದಿ ಮಕ್ಕಳು 4 ಬೇರೆನಲ್ಲ. ಈಗ ಯಾರು ಇರ್ತಾರ್ರಿ? ಹಾ. 4 ಬೇರೆ ಬೇರೆ ಮಾಡಿಕೊಟ್ಟು ಮತ್ತೆ ನೀವೊಂದು ಮಾಡ್ರಿ. ಅವ್ರು ಮಾಡ್ಕೊಂಡಾರಿ ತಮ್ಮ ಪಾಡಿಗೆ. ಅವರು ಚಲೋ ಅದಾರ. ಅವರು ತಮ್ಮ ಪಾಡಿಗೆ ತಾವದಾರ. ನನ್ನ ಪಾಡಿಗೆ ನಾನು ಅದೀನಿ. ಹಾ. ಅಲ್ಲ ಅವರು ಉಣ್ತಾರ. ನಾನು ಎಲ್ಲರಿಗೆ ಅವ್ರನ್ನ ಅದು ಕೊಡವ. ಹಾ. ಎಲ್ಲರಿಗೆ ಸಿದ್ಧಾರೂಢನ ಕೊಡವ. ಹಾ. ಯಾರಿಗೆ ಕೊಟ್ರೆ ಅವಾಗ ಕೊಡ್ತಾರೆ. ಹೌದಲ್ರಿ? ಹಾಂ ಕೊಟ್ಟಿರಿ. ಎಷ್ಟು ಜನ ಮಕ್ಕಳು ನಿಮ್ಗೆ? ನನಗಿಬ್ರು ಹೆಣ್ಮಕ್ಳು, ಒಬ್ಬ ಗಂಡು ಮಗ. ತಂಗಿ ಮಕ್ಕಳು 2 ಇಲ್ಲೇ ಹಚ್ಕೊಂಡಿ. ಓ. ಒಬ್ಬ ಆಳ್ತ್ಯಾತ್ನಾಗ ಒಬ್ಬ ಹಳೆ ಕಾನವಳೆ ಅವನ ಮಾಡ್ತಾನೆ. ಹ್ಮ್. ಹಳೆ ತರ್ಕಾರಿನಾಗ ಅತಿ ಮಗ ಮಾಡ್ತಾನೆ. ದೊಡ್ಡ ಕತೆ ಐತಿ ನಿಮ್ದು. ಬರ್ರಿ ಒಂಚೂರು ಒಳಗೆ ಕುಂತ ಆರಾಮಾಗಿ ಮಾತಾಡೋಣ. ಹಾ, ಕತೆ ಕೇಳೋಣ ಬಾಯ್ ಅವ್ರ. ಅಯ್ಯೋ, ನನ್ನ ಕತೆ ದೂರ ಐತ್ರಿ. ನಾನು ಮಣ್ಣು ಕಡ್ದಿರೋದ ಭಗವಂತಗ ಗೊತ್ತ. ಯವ್ವ, ಈಗಿನವರಿಗೆ ನಿಮ್ಮಂತರ ಕತೆನೇ ಹೇಳ್ಬೇಕು. ಏನು ಕೆಲಸ ಮಾಡಕ್ ಆಕಿಗೆ ಇದ್ದಿದ್ದು ಬರ ಇದ್ದಿತ್ತು ಮಾಡಿದ್ದಾಳ. ನಾವ್ ಯಾಕೆ ಮಾಡೋಣ? ನಮ್ಗೇನು ಅರ್ಧಾಗೈತೆ ಅಂತಾರಿ. ಹಾ. ಹೇಳ್ರಿ ಇರ ಏ ಉದಾತ್ರಿ ಹುಡ್ರ. ಬಡ ಬಡ ಕೊಡ್ರಿ. ಬಡ ಬಡ ಕೊಡು. ಬಡ ಬಡ ಬರ್ರಿ. ನಮಸ್ತೆ. ಆರಾಮನಪ್ಪ ಶಿವ? ಕುಂಡ್ರಿ ಕುಂಡ್ರಿ ಕುಂಡ್ರಿ. ಅಲ್ಲೋ, ನಿಮ್ಮ ಸಾವುಕಾರನ ಹೆಂಗ್ ಬಿಡಕ್ ಬರ್ತಪ್ಪ? ಒಟ್ಟು ಎಲ್ಲಾರು ಬೀಗರು ಬಂದಂಗೆ ಬರ್ತಾರ ಇಲ್ಲ ಊಟಕ್ಕೆ? ಬರ್ತಾರೆ. ಇನ್ನ ಗದ್ಲ ಇಲ್ರಿ. ಇನ್ಮೇಲೆ ಗದ್ಲ ಆಗತ್ತೆ. ಸಿದ್ದಾಪುರ ದಯದಿಂದ ಅನ್ನೇನು ಐತ್ರಿ. ದುಡಿಯಾಕ ಉಣ್ಣಕ್ಕೇನು ಕೊಟ್ಟಾನ. ಎದಕ್ಕೆ ಬೇಕು? ದುಡಿಯೋದೈತಿ, ಉಣ್ಣೋದೈತಿ. ಕೈ ಕಾಲು ಗಟ್ಟಿ ಅಂತ ದುಡಿಬೇಕು. ಕೈ ಕಾಲು ಮುಗಿನ್ ಮತ್ತೆ ಹಬ್ಸಿವ ಟಾಟಾರ್ಸ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಸರ್? ಕೃಷ್ಣ ಇಟ್ಟಂಗಿ ಅಂತ. ಓಕೆ. ನೀವು ಇಲ್ಲಿ ಸ್ಥಳೀಕರು, ಹಳಬರು? ಹೌದು, ಇಲ್ಲಿ. ಹಾಂ, ಹೇಳ್ರಿ ಸರ್. ಆ ಅಮ್ಮನ ಬಗ್ಗೆ ಏನು ಹೇಳ್ತೀರಿ? ಮೊದಲು ಏನಂದ್ರೆ ಎಲ್ಲರಿಗೂ ಬಂದವ್ರಿಗೆ ನಕ್ಕಂತಾನೆ ಮಾತಾಡ್ತಾಳೆ, ನಕ್ಕಂತಾನೆ ಇದನ್ನು ಮಾಡಿ ಏನು ಬೇಕಾಗೈತೆ ತಾನೇ ಟೇಬಲ್ ಟು ಟೇಬಲ್ ಅಡ್ಡಾಡಿ ಎಲ್ರಿಗೂ ಊಟ ಕೇಳ್ತಾಳೆ. ಚಲೋ ಆಗೈತೆ ಇಲ್ಲ ಅಂತಂದ್ರೆ ಕೇಳ್ತಾಳೆ. ಒಳ್ಳೆ ಊಟ ಕೊಡ್ತಾಳೆ, ರುಚಿಕಟ್ಟಾದ ಊಟ. ಆಮೇಲೆ ಏನಂದ್ರೆ ಇಲ್ಲಿ ಬಂದು ಅಂದ್ರೆ ಮನ್ಯಾಗ ಊಟ ಮಾಡ್ದಂಗೆ ಆಗತ್ತೆ. ಆ ಥರ ಫ್ಯಾಮ್ಲಿ ಅಟ್ಮಾಸ್ಫಿಯರ್ ಇರ್ತೈತಿ. ಒಂದು ಎರಡನೇ ಜನ ಅಂದ್ರೆ ಈಗ ಬೇರೆ ಕಡೆ ಜೋಳದ ರೊಟ್ಟಿಯಾಗ ಅಕ್ಕಿ ಮಿಕ್ಸ್ ಮಾಡಿ ಮಾಡ್ತಿರ್ತಾರೆ. ಇಲ್ಲಿ ಆ ಥರ ಏನಿಲ್ಲ, ಪ್ಯೂರ್ ಜೋಳದ ರೊಟ್ಟಿನ ಸಿಗ್ತಾವೆ. ಒಂದು ಒಳ್ಳೆ ಊಟ ಕೊಡ್ತಾಳೆ. ಒಳ್ಳೆ ಇದು ಏನಿದ್ರು ಪಾರ್ಸಲ್ ಇತ್ತಂದ್ರೂ ಮಾಡಿಸ್ಕೊಡ್ತಾಳೆ. ಏನೋ ಕಾರ್ಯಕ್ರಮ ಇದ್ರು ನಾನು ಹೇಳಿ ಮಾಡಿಸ್ತೀನಿ ಇಲ್ಲೇ. ಅಮ್ಮರು ಈ ವಯಸ್ಸಿನಾಗೆ ದುಡಿಯೋದ್ರ ಬಗ್ಗೆ ಏನು ಹೇಳ್ತೀವಿ? ಅದು ಭಾಳ ಹೆಮ್ಮೆ ಪಡತಕ್ಕಂಥ ವಿಚಾರ. ಇವತ್ತು ನಾಳೆ ಹೆಣ್ಮಕ್ಳಿಗೆ ಎದ್ರು ಕುಂದ್ರಾಕ್ ಬರಲ್ಲ. ಅಂಥದ್ರಾಗ ಅಮ್ಮ 70 ಮೇಲೆ ಇರ್ಬೋದು. ಅಂಥದನ್ನು ತಾನು ಅಡ್ಡಾಡಿ ತನ್ನ ಸ್ವಂತ ಮಗಂದು ಅಲ್ಲಿ ಒಂದು ಹೋಟೆಲ್ ಇದ್ರು ಅದನ್ನು ಬಿಟ್ಟು ತಾನು ಸ್ವಂತ ನಡೆಸ್ತಾಳಲ್ಲ. ಒಂದು 10 ಮಂದಿ ಹೆಣ್ಮಕ್ಳನ್ನ ಕಟ್ಕೊಂಡು, ಅದು ಬರೀ ಹೆಣ್ಮಕ್ಳನ್ನ ಕಟ್ಕೊಂಡು ನಡೆಸ್ತಾಳಲ್ಲ, ಅದು ಗ್ರೇಟ್, ಆದರ್ಶ ಆಗಿರೋ ಅಜ್ಜಿ. ಏನಂದ್ರೆ ಇವತ್ತಿನ ಹೆಣ್ಮಕ್ಳಿಗೆ ಆದರ್ಶ ಅದು. ತಾನೇ ಇದನ್ನ ಮಾಡ್ತಾಳಲ್ಲ ಸ್ವಂತ ಇದ್ರಲಿಂತ್ರ. ಯಾಕಂದ್ರೆ ಮೊದಲು ಭಾಳ ವರ್ಷದಿಂದಾನು ಇಲ್ಲಿ ಬಂದು ಕೊಪ್ಪಳದಾಗ ಖಾನಾವಳಿ ಮಾಡ್ಯಾಳ. ಮೊದಲು ಇವ್ರದ್ದು ಗಂಜ ಹತ್ರ ಇತ್ತು, APMC ಇದರಲ್ಲಿತ್ತು. ಅದಾಗಿದ್ಮೇಲೆ ಅದು ಹಂಗೆ ಬೆಳೆದಂಗೆಲ್ಲ ಮಗ ಒಂದು ಬೇರೆ ಇದನ್ನ ಮಾಡ್ದ, ತಾನೊಂದು ಇಲ್ಲಿ ಮಾಡ್ಕೊಂಡಿದ್ದಾಳ. ಒಂದು ಒಳ್ಳೆ ಇದೈತಿ. 30 ವರ್ಷದಿಂದ, ಸುಮಾರು 30 ವರ್ಷದಿಂದ ಇಲ್ಲಿ ಕೊಪ್ಪಳದಾಗಿದ್ದಾಳಮ್ಮ. ಒಂದು ಒಳ್ಳೆ ಊಟ ಕೊಡ್ತಾಳೆ. ಮೊದಲಿಂತ್ರನೂ ಭಾಳ ಇದು ಚಲೋ ಇದನ್ನು ಮಾಡ್ತಾಳೆ. ಒಂದು ಏನಂದ್ರೆ ಇವತ್ತಿನ ಹೆಣ್ಮಕ್ಳಿಗೆ ಎದಕ್ಕಂದ್ರೆ ಮನ್ಯಾಗ 2 ರೊಟ್ಟಿ ಮಾಡಂಗಿಲ್ಲ. ಇಲ್ಲ ಅಜ್ಜಿ ಕುಂದಿರ್ಸ್ಕೊಂಡು 100 ಮಂದಿಗೆ ದಿವಸ ಊಟ ಕೊಡ್ತಾಳೆ. 200 ರೂಪಾಯಿ ಫೋನ್ಪೇ ಇಲ್ಲ ನಮ್ಗೆ ಕ್ಯಾಶ್. ನಮ್ಗೆ ತಿಳಿಯಾಗಲ್ಲ, ನಾವು ಇಟ್ಟಿಲ್ಲ. ಫೋನ್ಪೇ ಇಲ್ಲ? ನನಗೆ ಗೊತ್ತಾಗಲ್ರಿ. ನನಗೆ ಅಕ್ಷರ ಜ್ಞಾನ ಇಲ್ಲ. ಅಕ್ಷರ ಜ್ಞಾನ ಇಲ್ಲ? ಇಲ್ಲ. ಬಾಯಿ ಲೇಟಾರ ಮಾತಾಡ್ತೀನಿ. ಅಕ್ಷರ ಜ್ಞಾನ ಇಲ್ಲ. ಅಕ್ಷರ ಜ್ಞಾನ ಇಲ್ಲ, ಲೋಕಜ್ಞಾನ ಐತೆ? ಐತಿ ಐತಿ, ಅದೇನು ಐತಿ ಹೇಳ್ರಿ. 5 ಹೋಳಿಗೆ 5 ಊಟ. 5 ಹೊತ್ತು ಎಕ್ಸ್ಟ್ರಾ.
500 6 ಒಂದು 5 ಹೋಳಿಗೆ 750 ಬಾಯಿ ಲೆಕ್ಕ ಮಾಡ್ತಾನೆ ರೇಟಾರ ಮತ್ತೆ ಓದಂತಾರೆ ಅದಕ್ಕಂತಾರೆ ಈಗ ಓದಾಯ್ತಲ್ಲ ಇದೆ ಅಯ್ಯೋ ಮತ್ತೆ ನಿಮ್ಮಂತ ಇವು ಫೋನ್ ಪೇ ಇವು ಕೈಯಾಗ ಒಂದು ಬಂದವಲ್ರಿ ಈಗ ಹಾ ಇಂಥವಲ್ಲ ನಮಗೆ ಗೊತ್ತಾಗಿಲ್ಲ 800 ಐತಿ ನೋಡಿ ಹೇಳ್ರಿ 50 ಕೊಡ್ತೀನಿ ನಿಮ್ಗೆ ಹೇಳ್ರಿ ಒಂದು ಊಟ ಮಿರ್ಚಿ ತೊಗೊಂಡು ತಗೋರಿ 50 ಎರಡು ನಮ್ಗೆ ಕೊಡಲ ಇಲ್ಲ 52 ಕೊಡ ಇಲ್ಲಿ ಊಟ ಹಾಕ್ತೀರಿ ಕೊಟ್ರು ಅದಾವ 52 ತಡಿ 100 ರೂಪಾಯಿ ಹನುಮಂತಪ್ಪ ತಳವಾರ ಅಂತೇಳಿ ಹಾಂ ಹಾಂ ಹೇಳ್ರಿ ಸರ್ ಕುಷ್ಟಗಿ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರು. ಸುಮಾರು ವರ್ಷಗಳಿಂದ ಇಲ್ಲಿ ಊಟ ಮಾಡ್ತಾಯಿದ್ದೀವಿ. ಇದು ಭಾಳ ರುಚಿಯಾಗಿರ್ತಕ್ಕಂಥ ಊಟ ಇಲ್ಲಿದೆ, ಭಾಳ ಸ್ವಚ್ಛವಾಗಿದೆ. ಇವರು ಅಮ್ಮರು ಒಂದು ಕಮರ್ಷಿಯಲ್ ಮೈಂಡ್ ಇಲ್ಲ ಅವರಿಗೆ, ಹಾಂ ಗ್ರಾಹಕರ ಸ್ನೇಹಿ. ಓಕೆ ಖಾನಾವಳಿ ಅಂದರೆ ತಪ್ಪಲಾಗಲಾರದು. ಭಾಳ ಹೆಚ್ಚು ಕಾಳಜಿ ಮಾಡ್ತಾರೆ, ಸ್ವಚ್ಛತೆಯೂ ಭಾಳ ಕಾಪಾಡಿದ್ದಾರೆ. ಊಟದಲ್ಲಿ ಕೂಡ ವೆರೈಟಿ ಇರುತ್ತೆ. ಇದು ನಮಗೆ ಹಳ್ಳಿಯಲ್ಲಿ ಸಿಗ್ತಾ ಇತ್ತು, ಬಟ್ ಸಿಟಿಯಲ್ಲಿ ಭಾಳ ಕಡಿಮೆ ಇದೆ. ಬಟ್ ಇಲ್ಲಿ ಗ್ರಾಹಕರ ಆರೋಗ್ಯ ಹಿತದೃಷ್ಟಿಯಲ್ಲೂ ಕೂಡ ಒಳ್ಳೆಯ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಯಾವಾಗಾದ್ರೂ ಬಂದಾಗ ಕ್ಲೋಸ್ ಆಗಿತ್ತು ಅಂದರೆ ಬೇಜಾರಾಗುತ್ತೆ. ಹಾಗಾಗಿ ನಾವು ಇಲ್ಲೇ ಕೊಪ್ಪಳಕ್ಕೆ ಬಂದರೂ ಕೂಡ ಈ ಒಂದು ಖಾನಾವಳಿಯನ್ನು ಹುಡ್ಕೊಂಡು ಬರ್ತೀವಿ. ಒಳ್ಳೆಯ ಗ್ರಾಹಕರ ಸ್ನೇಹಿ ಇರ್ತಕ್ಕಂಥ ಖಾನಾವಳಿ ಇದೆ, ಚೆನ್ನಾಗಿದೆ, ಒಳ್ಳೆಯದಾಗಲಿ. ಇಷ್ಟು ವಯಸ್ಸಲ್ಲಿ ಕೂಡ ಇಷ್ಟೊಂದು ಆ್ಯಕ್ಟಿವ್ ಆಗಿ ಜನರ ಸೇವೆಯನ್ನು ಮಾಡ್ತಿದ್ದಾರೆ. ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಲಾಕ್ಡೌನ್ ನಾನು ಮಕ್ಕಳಿಗೆ ಹೆಚ್ಚಿನ ರೂಪಾಯಿ ನಾನು ನೋಡ್ಯಾರ ಕೆಲಸ ಮಾಡೋ ಹುಡುಗರು ಒಂದು ಕೇಳಕ್ಕಲ್ಲ ನನ್ನ ಕಡೆ ಕುಡುಕರು ಪಡಕರು ತಡಿಗಿಲ್ಲ ಅಂತ. ನನ್ನ ಕಡೆ ನಾನು ಇಚ್ಚಿಲ್ಲ, ಯಾರೂ ಬಂದಿಲ್ಲ ನನ್ನ ಕಡೆ ಅಣ್ಣಿ ಮನೆ. ಗಂಡ್ಮಕ್ಳು ನಾನು ಮಕ್ಕಳಿಗೆ ಹೆಚ್ಚಾಗಿ ದುಡಿತೆ. ಅವ್ರ ಪಗಾರ ಅವತ್ತ ಕೊಟ್ಟು ಕಳಿಸ್ಬಿಡ್ತೀವಿ. ಮನ್ಗಟ್ಲೆ 10 ಮನ್ಗಟ್ಟಾಗ ಅವ್ರ ಪಗಾರ ತಗೊಂಡ ಹೋಗ್ಬೇಕು ಮನೆಗೆ. ಓ ಎಷ್ಟು ಮಂದಿ ಅದಾರ? 10 ಮಂದಿ ಅದಾರ. 10 ಮಂದಿ ದಿವಸ ಕೆಲಸ ಕೊಟ್ಟಿರಿ? 6 ಮಂದಿ ಹೆಣ್ಮಕ್ಳು, 4 ಗಂಡು. ಗಂಡು ಮಕ್ಕಳಿಗೆ 500, ಹೆಣ್ಮಕ್ಳಿಗೆ 350. ಮತ್ತೆ ದಿವಸ ಸಂಬಳ ಎಷ್ಟಾಗುತ್ತಂಗಾರ? 4100 ಆಕೈತಿ ದಿವಸ ಸಂಬಳನ? ನೀರು ದಿವಸ ಸಂಬಳನ ಅಷ್ಟಾಗುತ್ತ? ಹ್ಞೂ ರೀ. ಹಾಂ, ಮತ್ತೆ ಖರ್ಚು ಉಳಿದಿದ್ದೆಲ್ಲ ಎಲ್ಲ ಖರ್ಚು ಐತಿರಿ ಅದು. ನನಗಾರ ಎದಕ್ಕೆ ಬೇಕು? ಎದಕ್ಕೆ ಬೇಕು? ಕುಳಿದ್ರೆ ಸಾಕು. ಹಾಂ, ಮತ್ತೆ ಅಷ್ಟ ಐತ್ರಿ ಇದಕ್ಕೆಲ್ಲ ಇಷ್ಟು ದೊಡ್ಡ ಅವ್ರು ಅಲ್ರಿ ಇದು ಓಟ್ ಐತಿ ಅಂದ್ರೆ ಖರ್ಚು ಐತಿ, ಬಾಡಿಗೆ ಎಲ್ಲ ಕಟ್ಬೇಕಲ್ಲ. ಎಲ್ಲ ಕಟ್ಟಿ ಉಳಿದ್ರೆ ಉಣ್ಬೇಕು. ಇವರೆಲ್ಲ ಸಣ್ಣ ಮಕ್ಕಳಿದ್ದಾಗ ಉಂಡಾರ ಕಡೆ ಪೊಲೀಸರು ಬಂದಿದ್ರಲ್ಲ ಈಗ, ಅವ್ರು ನನ್ನ ಕಾಲ ಸಣ್ಣರಿದ್ದಾಗಿದ್ದು ಉಂಡಾರ. ದಿವಸ ಎಷ್ಟು ಮಾಡ್ತೀವ ವ್ಯಾಪಾರ? ಆಕೈತಿ ಒಂದು 15 ಆಕೈತೆ, ಸೀಸನ್ನಾಗ 20 ಆಕೈತೆ, 25 ಆಕೈತೆ. ಆಗ ಆಕೈತಿ ಅದು ಹೆಂಗೆ ಆಕೈತೆ ಹಂಗೆ. ದೇವ್ರಿಗೆ 1 ಲಕ್ಷ ಕೊಟ್ಟೀನಿ. ಸಿದ್ದಾರೂಢರಿಗೆ 2 ಲಕ್ಷ, ಈಶಪ್ಪ ಗುಡಿಗೆ 2 ಲಕ್ಷ. ನಾನೀಗ ಕೊಡ್ಬೇಕು ದೇವ್ರಿಗೆ, ಬಡವ್ರಿಗೆ ಬಗ್ಗರಿಗೆ ಕೊಡ್ಬೇಕು. ಬಾಟಿ ಬರೀ ದುಡಿಯೋಕೆ ದೀಪಲ್ಗೆ 2-2 ಸಾವಿರ ರೂಪಾಯಿ ಸೀರೆ, ಗಂಡೂರಿಗೆ 2-2 ಜೋಡಿ. ಅವರೇ ನನಗೆ ಅನ್ನ ಹಾಕೋದು. ಸರ್ ನಮಸ್ತೆ. ನಮಸ್ತೆ ಸರ್. ಅಮ್ಮರ ಬಗ್ಗೆ ಏನು ಹೇಳ್ತೀರಿ? ಅಮ್ಮರ್ದು ಭಾಳ ವರ್ಷದಿಂದ ಬರ್ತೀವಿ ನಾವು ಹೋಟೆಲ್ಗೆ. ಒಳ್ಳೆ ಊಟ ಕೊಡ್ತಾರೆ, ಬಿಸಿ ರೊಟ್ಟಿ, ಬಿಸಿ ಮಿರ್ಚಿ, ಎಲ್ಲ ಟೇಬಲ್ಲು ಅಡ್ಡಾಡ್ತಾರೆ. ಅವ್ರ ಕೆಲಸಗಾರ ಅಡ್ಡಾಡೋಕ್ಕಿಂತ ಪೂರ್ವದಲ್ಲಿ ಇವರು ರೌಂಡ್ ಹೊಡಿತಾರೆ. ನೀರು ವಾಟಕದಾಗ ನೀರು ಅದಾವ ಇಲ್ಲ, ಜಗ್ನೆ ನೀರು ಅದಾವ ಇಲ್ಲ, ಬಿಸಿ ರೊಟ್ಟಿ, ಮತ್ತೆ ಯಾರಿಗಾರ ಮಿರ್ಚಿ ಇದ್ರು ಕೊಡ್ರಿ. ಅವ್ರು ಏನು ಕೇಳ್ತಾರೆ ಅಂತ ಕೊಡ್ರಿ. ಯಾವುದೇ ರೀತಿಯಿಂದ ಅವ್ರ ಬಿಲ್ ಅಂತ ಯಾರು ಹಂಗ ಹೋಗೋದಲ್ರಿ. ನೀವು ಒಂದು ಮಿರ್ಚಿ 2 ಮಿರ್ಚಿ ಅವ್ರಿಗೆ ಏನೋ ಕೇಳೋಣ, ಇಲ್ಲಿ ಟೇಬಲ್ ಬಂದು ನಿಮ್ದು ಏಟ ತಪ್ಪ ಅಂತ ಕೇಳ್ತಾರೆ. ಪೊಲೀಸರು ಅಂಡ ಉಂಡಕ್ಕ ಯಾರು ಉಂಡಿಲ್ಲ ನೋಡ್ರಿ. ನಂದು ಎಲ್ಲ ಮುನ್ಸಿಪೇಟೆಯಾಗಲಿ ಯಾರು 1 ರೂಪಾಯಿ ನಾನು ತಿಂದಿಲ್ಲ. ಯಾರ್ದಾರ ತಿಂದಿರ್ಬೇಕು. ನಾನು ಲಾಕ್ಡೌನ್ಯಾಗನು ಕದ ಮುಚ್ಚಿಲ್ಲ. ಅವ್ರು ಏನು ಕೇಳಲ್ಲ. ನಾನು ಅಂಗಡಿ ಬಂದ್ ಮಾಡಿಲ್ಲ, ನಿಂಗ ಕೊಟ್ಟಿ. ಅವ್ರಂತ್ರ ಏನು ಕೇಳೋದ ಇಲ್ಲ. ನಾವ 2 ಮಿರ್ಚಿ ತಿಂದೀವಿ, 2 ರೊಟ್ಟಿ ತಿಂದೀವಿ, ಮತ್ತೊಂದು ಎಕ್ಸ್ಟ್ರಾ ರೊಟ್ಟಿ ರೈಸ್ ತೊಗೊಂಡು ಆತಪ್ಪ ಇಷ್ಟು ಕೊಡು. ಯಾರು ಇಲ್ಲಿ ಊಟ ಮಾಡಿದ್ರಂತ ಹಂಗ ಒಳ್ಳೆ ಊಟ ಕೊಡ್ತಾರೆ ಇಲ್ಲಿ. ಬರ್ರಿ ಹಂಗ ಮಾತಾಡ್ಕೊಂತ ಹೋಗೋಣ. ನೀವು ಕುಂದ್ರಿ ಒಂದು 10 ನಿಮಿಷ, ಅಮ್ಮನ ಕರ್ಕೊಂಬರ್ತೀನಿ.
ಬೆಲೆ ಕಡಿಮೆ ಇದು ಬಾಡಿಗೆ ನೀವು ಬಾಡಿಗೆ ರೀ. ಎಷ್ಟು ಬಾಡಿಗೆ ಬಾಡಿಗೆ ಇದು ನಮ್ಗೆ ಕಡಿಮೆ ಕೊಟ್ಟಾನ್ರಿ ಸಾವ್ಕಾರ. ಹೌದಾ? 25 ಸಾವಿರ. ಎಷ್ಟು 25 ಸಾವಿರ. 25,000 ಕಡಿಮೆನಾ 25 ಕಡಿಮೆ ರೀ. ಇಲ್ಲಿ ಕೊಪ್ಪಳ ಬಾಂಬೆಕಿನ್ನ ಭಾಳ ಐತೆ ಬಾಡಿಗೆ. ಹಾಂ ಹ್ಞೂ ರೀ. ಅದ ತರ್ಕೊಂಡ್ರಿ ಹಾಂ ಮಿರ್ಚಿ ಕೊಡು. ಹಾಂ ಮಿರ್ಚಿ ಅದು ಇವ್ರಿಗೆ ಕೊಡು. ಊಟ ಆತ್ರಿ ಮೊಬೈಲ್ ಬಕ್ಕದಾಗ ಇಟ್ಕಾರೆ ಉಣ್ಣತ್ರಿ ಉಂಡಿದ್ದ ಆಡನ್ರಿ ಹೇಳ್ತಾರೆ ಉಣ್ಣತ್ರಿ ಇಟ್ಕಾರೆ ಅವ್ನು ಬಸ್ ಶಿವ ಏನು ಸಿದ್ಧ ಬಸ್ ಯೋ ಏನಿದೆ ಸ್ಟಾಕ್ ಎಲ್ಲ ಎಲ್ಲ ಅಕ್ಕಿ ಪಕ್ಕಿ ಒಮ್ಮೆಲೆ ರೀ ಅಕ್ಕಿ ಪಕ್ಕಿ ಎಲ್ಲ ಒಮ್ಮೆಲೆ ಹಾಕ್ಬಿಡ್ತೀರಿ ತಗೊಂಡ್ರಿ ಹಾಂ ನನ್ನ ತಾಲಿ ಏನು ಒಂದು ಮಸಾಲೆ ಚೀಟಿಲ್ಲ ನೋಡಿ. ಈಗ ನಿಮ್ದು ತವ್ರ ಮನೆ ಯಾವ್ದಂದ್ರಿ ಗುನ್ನಾಳ ಹುನ್ನಾಳ ನೀವು ಅಪ್ಪ ಅವನ ಹೆಸರೇ ನೀವು ಅಪ್ಪ ಅವನ ಹೆಸರು ಚನ್ನಬಸಪ್ಪ ಹನುಮಮ್ಮ. ಎಷ್ಟು ಜನ ಮಕ್ಕಳು ನೀವು 4 ಮಂದಿ 4 ಮಂದಿ ಇಬ್ರು ಹೆಣ್ಮಕ್ಳು ನಾನ ದೊಡ್ಡ ಹಾಕ್ರಿ ಹಾ. ನನ್ನಿಂದ ಒಬ್ಬ ಜಡಿತಾಗ ನೌಕರಿ ಮಾಡಿ ರಿಟೈರ್ಡ್ ಹಾಕ್ರಿ ಆತಂದು ಹಾಂ ರಿಟೈರ್ಡ್ ಹಾಕ ಆತನ ಮಗಳ ತಗೊಂಡಿನಿ ಆತನಿಗಿನ ಸಣ್ಣ ಆತಗೆ ಮಗಳು ಕೊಟ್ಟಿನಿ ಒಟ್ಟು 4 ಮಂದಿ ಮಕ್ಕಳು ಹೆಣ್ಮಕ್ಳು ಇಬ್ರು ಗಂಡು ಮಕ್ಕಳು ಗಂಡು ಮಕ್ಳು ಇಬ್ರು ನೀವು ಓದಿದೆ ನೀವು ಇಲ್ಲ ನಾ ಏನೇನು ಸಾಲಿಗುಡಿನ ನೋಡಿಲ್ಲ ಸಾಲಿಗೆ ಹೋಗ್ಲಿಲ್ಲ ಹೋಗಿಲ್ಲ ಮತ್ತೆ ನಿಮ್ಮ ತಮ್ಮಗಳು ಹಣ್ಣುಗಳೆಲ್ಲ ತಮ್ಮ ಓದ್ಯಾನ ಹಣ್ಣಿಲ್ಲ ತಮ್ಮ ಏನಾರು ಇಬ್ರು ಓದ್ಯಾರ್ರಿ ಮತ್ತ್ ತಮ್ಮ ನಾನು ಓದಿದ್ರೆ ಬರ್ತಾನ ನೀವು ಅವಾಗ ಬರ್ತಾನೆ ರೀ ನಮ್ಮ ತಾಯಿ ತಂದಿ ಭಾಳ ಬರ್ತಾನೆ ಹಾಂ ಏನು ಮಾಡ್ರ ಅವರು ಅವ್ರು ಏನು ನಮ್ಮ ಅಪ್ಪನವ್ರಿಗೆ ಏಜ್ ಆಗಿದ್ದೀರಿ ಅವಾಗೇನು 4 ಅಣೆ ಕೂಲಿ 2 ಅಣೆ ಕೂಲಿ ಏನು ಬದುಕ್ಬೇಕು ಅದನ್ನ ತಿಂದು ಮತ್ತೆ ನಾವು 4 ಅಣೆ ಕೂಲಿ 2 ಅಣೆ ಅವಾಗ ದುಡ್ದೀವ್ರಿ ನಿಮ್ಮ ಜೀವನ ನಮ್ಮ ಜೀವನ ಮತ್ತೆ ಹೆಂಗ್ ಮಾಡಿದ್ರು ಆಗಿನ ಕಾಲದಾಗ ಆಗ ಮತ್ತೇನು ನಿಮ್ಮಂತರ ಮನೆ ಕಸ ಬೆಳೆಯೋದು ಗಾಡಿ ಸಾರ್ಸೋದು ಅಲ್ಲೊಂದು ರೊಟ್ಟಿ ತಿನ್ನೋದು ಅಲ್ಲೊಂದು ರೊಟ್ಟಿ ಇಸ್ಕೊಳ್ಳೋದು ತಿಂದು ಬದುಕೀವಿ ಹಂಗೆ ಅವ್ರು ಇವ್ರ ಮನೆಯಾಗ ಊಟ ಎಲ್ಲ ಮಂದಿ ಕೂಡ ಬಟ್ಟೆ ಇಸ್ಕೊಂಡು ಬದುಕೀವಿ ನಮ್ಮ ಜೀವನ ಅದು ಆ ಭಗವಂತ ಸಿದ್ಧಾರೊಡ್ಗ ಗೊತ್ತು ಮತ್ತೆ ಅಲ್ಲಿ ಬಂದಿಂದ ಇಲ್ಲಿ ಗಂಡ ಮನ್ಯಾಗನು ಅವ್ರು ದುಡಿಲಾರ್ದಾರ ನಮ್ಮ ಮನೆಯಾರ್ರಿ ಆಗ ಅವ್ರ ಕಟ್ಕೊಂಡು ಗಂಡ ದುಡ್ಕಂತ ಇಲ್ಲಿದ್ದೆ ಇಲ್ಲಿ ಬಂದಿನ ಸಿದ್ಧಾರೊಡ ಅನ್ನ ಕೊಟ್ಟ ನೋಡ್ರಿ ಜಗ್ ಕೊಟ್ಟ ಅಲ್ವಾ ನಿಂಗೆ ಓದ್ ಗೊತ್ತಿಲ್ಲ ಮದುವೆ ಯಾವಾಗ ಆತು ಏನ ಸಣ್ಣಕ್ಕಿನ ಹತ್ಲಾಗೈತ್ರಿ ಅವಾಗ ಸಣ್ಣ ಹತ್ಲೆ ಮಾಡ್ಯಾರಲ್ರಿ ಹಾಂ 6 ವರ್ಷ ಆಗೈತಿ ಮನೆಯಾಗ ಆತನ ಮದುವೆ ಮನ್ಯಾಗಲ್ರಿ ಬೇರೆ ಒಬ್ಬಕ್ಕಿನ ನಮ್ಮ ಅಣ್ಣಗೆ ತಗೊಂಡಿತ್ರಿ ಅವ್ರ ತಂಗಿನ ಹಾ. ನಮ್ಮ ಮನೆಯಾರ ತಂಗಿನ ಅಕ್ಕಿನ ತಗೊಂಡು ನಾನು ಕೊಟ್ಟು ಇನ್ನು ಏನು ಮದುವೆ ಅಂದ್ರನ ಗೊತ್ತಿಲ್ಲ ಗೊತ್ತೇ ಇಲ್ಲ ನಮ್ಗೆ ಕಾಳಿಗೆರೆ ಶರಣಪ್ಪನ ಗುಡಿಯಾಗ ಮಾಡಿದ್ರು ಹಾಂ ಸ್ವಲ್ಪ ನೆನಪೈತೆ ಆಟ ನಡಿಯಕ್ಕೆ ಹೋಗಿದ್ದು ವಯಸ್ಸಿಗೆ ಬಂದ್ಮೇಲೆ ಹ್ಞೂ ಮತ್ತೆ ದೊಡ್ಡಕ್ಕಾಗಿಂದ ಹೋಗಿದ್ವಿ ಹೋಗಿದ್ರಿ ಯಜಮಾನ್ರಿ ಏನು ಮಾಡ್ತಿದ್ರು ಅವ್ರ ಹೆಸರೇನು ಅವ್ರ ಹೆಸರು ಚಂದಾಲಿಂಗಪ್ಪ ಹಾಂ ಚಂದಾಲಿಂಗಪ್ಪ ಹಾಂ ಇದೇ ಕೊಪ್ಪಳನ ಇಲ್ಲ ರೀ ಮನ್ಯಾರ ಅವ್ರು ಕುಷ್ಟಗಿ ತಾಲೂಕು ಮನ್ಯಾರ ಹಾಂ ಅಲ್ವಾ ಅವಾಗ ಇನ್ನೂ ಹರಿಯೋದು ಹುಡುಗಿ ನೀನು ಮತ್ತೆ ಇನ್ನೂ ಆಗ್ತಾನೆ ನಡಿಯಕ್ ಬಂದಾರೆ ಹೆಂಗ ಏನ್ ಅನಿಸ್ತಿತ್ತು ಅವಾಗಿನ ಪರಿಸ್ಥಿತಿ ಏನು ಅನ್ಸದು ಯಾಕೆ ದುಡಿಬೇಕು ಉಣ್ಬೇಕು ಅನ್ನೋದೊಂದ ಅನ್ಸದು ಆಟ್ ಸಣ್ಣ ಹುಡುಗಿಗೆ ಅವಾಗ ಹಂಗೆ ಬಂದ್ಬಿಡ್ತಾ ಹಾಕ್ಬೋದು ಅಯ್ಯೋ ಏನ ನಾವು ದೊಡ್ಡರಾಗ್ತೀನಿ ಮೊದಲನ್ನ ದುಡಿದು ತಾಯಿ ತಂದಿಗೆ ಅನ್ನ ಹಾಕಿವಿ ಹಾಂ ಹಾಂ ಮತ್ತು ದುಡಿಯೋದು ಬರಲಿಲ್ಲ ಅಂದ್ರೆ ಹೆಂಗ್ರಿ ಬರ್ತಾರೆ ಹೆಂಗೆ ಜೋಳ ಕೊಯ್ಯೋದು ನವಣಿ ಕೊಯ್ಯೋದು ಇಂಥವು ಮಾಡೋದು ಅವ್ರು ಕೊಯ್ಯವು ಪರ್ಯವು ಹೊಲಕ ಹಾ. ನನಗ ಈಗ ಮತ್ತೀಗ ಹೋಟೆಲ್ ಮಾಡ್ಬೇಕಂತ ಯಾವಾಗ ಬಂದಿತ್ತು ನಿಮ್ಗೆ ವಿಚಾರ 20 ಹೋಟ್ಲ ಮೊದ್ಲಾಗಲಿದೆ ನಮ್ಮ ಅಪ್ಪನ ಕಾಲದಾಗಿದ್ದು ಹೋಟ್ಲನ್ನ ಮಾಡ್ತಿದ್ರಿ ಅವ್ರು ಅಲ್ಲಿ ತವ್ರ ಮನೆಯಾಗ ತವ್ರ ಮನೆಗ ಹಾ. ನಾವು ಅಲ್ಲಿ ದುಡ್ಕೊಂಡು ತಿಂದು ಹಿಂದಾಗ ಆಗ ನಿಮ್ಮಂತರ ಅಂಗಡಿ ಮಾಡಿದಾರೆ ನೀವು ಮಾಡ್ಯಾರ ಮಾಡಬಾರ್ದ ಅನ್ನೋದು ಊರಾಗ ಅಂಗಡಿ ಮಾಡಿದ್ವಿ ಊರಾಗ ಹಳ್ಳಿ ಊರಾಗ ಗುನ್ನಾಳಾಗ ಅವಾಗ ಹಳ್ಳಿಯಾಗ ಏನು ಆಗಲಿಲ್ಲ ಮತ್ತೆ ಕೊಪ್ಪಕ್ಕೆ ಬಂದು 25 ವರ್ಷ ಆತ್ ನೋಡಿ 25 5 ವರ್ಷ ವರ್ಷ 25 ವರ್ಷ ಮಕ್ಕಳನ್ನ ಕಟ್ಕೊಂಡು ಬಂದ್ರಿ ಕೊಪ್ಪಳಕ್ಕೆ ಬಂದು ಮೊದಲ ಹೋಟೆಲ್ ಚಿಕ್ಕದಾಗಿ ಮಾಡಿದ್ರಿ ಸಣ್ಣದಾಗಿ ಗಟ್ಟಿಯಾಗಿದ್ದೀವಿ ಫುಟ್ಪಾತ್ ಮೇಲೆ ಫುಟ್ಪಾತ್ ಮೇಲೆ ಗಟ್ಟಿಯಾಗಿದ್ವಿ ಮತ್ತು ಅವ್ನು ಕಿತ್ತಿ ಬಾಡಿಗೆ ಕೊಟ್ಟು ಬಾಡಿಗೆ ಮಾಡಿದ್ರು ಬಿಲ್ಡಿಂಗ್ APMC ಬಿಲ್ಡಿಂಗ್ ಗೌರ್ಮೆಂಟ್ ರೋಡ್ಗೆ ಅಲ್ಲಿ ಮತ್ತೆ ಅಲ್ಲೇ ಮಕ್ಕಳು ಕೈಗೆ ಬಂದು ತಗೊಂಡು ಮಾಡಿದ್ವಿ ತೊಟ್ಟ್ಯಾಗ ಶುರುವಾಗಿದ್ದು ಹೋಟೆಲ್ ಇದು ಗಟ್ಟಿಯಾಗ 25 ವರ್ಷ ಆಯ್ತು 40 ರೂಪಾಯಿ ಸೆಂಟ್ 300 ರೂಪಾಯಿ ಕ್ವಿಂಟಲ್ ಇದ್ದು ನಾವು ಕೊಪ್ಪಕ್ಕೆ ಬಂದಾಗ ಅಕ್ಕಿ 300 ರೂಪಾಯಿ ಕ್ವಿಂಟಲ್ ಹಾ ಈಗ 6,000 7,000 ಅಂತ ಅವಾಗ ಎಷ್ಟಾಗದು ವ್ಯಾಪಾರ ಅವಾಗ ಅಯ್ಯೋ ಶಿವ 8 ರೂಪಾಯಿ ಊಟ 8 ರೂಪಾಯಿ ಊಟ ಹಾ ಒಂದು 106 ಮಂದಿ ಉಂಡ್ರೆ 800 ರೂಪಾಯಿ ಆಗತ್ತೆ ಸಾಮಾನು ಕಮ್ಮಿ ಆಗದು 800 1000 ಹಾ ಅದ್ರಾಗ ಎಲ್ಲ ಖರ್ಚು ತೆಗೆದು ಉಳಿದಿದ್ರಾಗ ಸಂಸಾರ ನಾವ ನಡಿಬೇಕು ದುಡಿತಿದ್ವಿ ಹಾ ಮತ್ತೆ ಕೂಲಿ ಇದ್ದಿಲ್ಲ ಹಾ ಹಾ ಅಲ್ವಾ ಈಗ ಸಾವಿರಾರು ಜನ ಊಟ ಮಾಡಿ ಈಗ ಇಷ್ಟೊತ್ತು ಮಂದಿ ಮಾತಾಡೋದು ಕೇಳಿದಿಲ್ಲ ಅವಾಗ ಇತ್ತಿನ ಕಾಲ ಇವಾಗ ಇದನ್ನ ಮಾಡಿದ್ರೆ ಏನು ಅನ್ಸುತ್ತೆ ಅಯ್ಯ ಯಾವಾಗಲೂ ಆಟ ಐತಿ ನನಗಕ್ಕಾರ ದುಡಿಯೋದು ಉಣ್ಣೋದು ಈಗಿನ ಏನಂದ್ರೆ ಈಗಿನ ಫುಡ್ ಏನು ಸೊಕ್ಕ ಹುಡುಗರಿಗೆ ಮಬ್ಬಿ ಆಗಿಬಿಟ್ಟೆ
ಭಾಳ ಮಾತಾಡಿಲ್ಲ ಅವು ಕರ್ನ ಮಾತಾಡ್ದಲ್ಲ ಆಗ ಹೋಕ್ಕವು ಕರ್ರಾಗಲ್ಲ. ಈಗ ನಾವು ಅವಾಗ ಯಾರ ನಾಳೆಗೆ ಎಲ್ಲಿ ಬೇಡ ಅಂತಾರೆ ಏನಂತ ದುಡಿತಿದ್ವಿ. ಮತ್ತೆ ಬೇಡ ಅಂದ್ರೆ ಕೂಲಿಲ್ಲ ಅಂತ ಹಂಚ್ಕೊಂಡು. ಈಗಿಂದ ಬೇರೆ ಅವಾಗಿಂದ ಬೇರೆ. ಕಾಲ ಅವಾಗ ಬರ್ತಾರವಲ್ರಿ. ಈಗೆಲ್ಲ ಸರ್ಕಾರನ ಸೌಲಭ್ಯ ಮಾಡೈತೆ, ದುಡಿಯೋದು ಬಿಟ್ಟು ಅಡ್ಡಾಡ್ತಾರೆ ನೋಡಿ. ಸೌಲಭ್ಯ ಮಾಡಿದ್ದು ದುರುಪಯೋಗ ಮಾಡ್ಕೊಂತಾವ, ಅಡ್ಡಾಡ್ತಾವ. ಹೆಣ್ಮಕ್ಳಿಗೆ ಬ್ಯಾಗ್ ಹಾಕ್ಯಂಡು ಅಡ್ಡಾಡ್ತಾವ. ಆಧಾರ್ ಕಾರ್ಡ್ ಹಿಡ್ಕೊಂಡು ಗಂಡು ಮಕ್ಕಳು ಕುಡ್ಕೊಂಡು ಅಡ್ಡಾಡ್ತಾವ. ಮತ್ತೆ ಮಾಡ್ತಾರೆ ದುಡಿಯೋದೇ ದುಡಿದ್ರ ಮನುಷ್ಯಾಗ ಅನುಭವ ಇರ್ತೈತಿ. ಏನು ಆಗಿ ಬಂದೀವಿ ನಾವು ಅನ್ನೋದಾರ ಇರ್ತೈತಿ. ಎದ್ಯಾರ್ಗೂ ಒಂದ್ಗಿಲ್ಲ, ಹೆಸರಿಗೆ ಒಂದ್ಗಿಲ್ಲ, ಅಕ್ಕಿಗೆ ಒಂದ್ಗಿಲ್ಲ. ಕುಡಿಯೋದು ನಟ ಮಡ್ಲೆ ಹೋಗ್ಬಿಡೋದು. ಅಕ್ಕಿಗೆ ಒಂದ್ಗಿಲ್ಲ, ಹೆಸರಿಗೆ ಒಂದ್ಗಿಲ್ಲ, ನಡ್ಬರ್ಕ ಹೋಗ್ಬಿಡೋದು. ಮತ್ತೆ ಅವು ಕುಡಿಯೋದು ದುಡಿಯೋದು ನಿನ್ನ ತಲೆ ಇಸ್ಕೊಂಡು ನಾನು ತಲೆ ಇಸ್ಕೊಂಡು ಹಿಂಗ ಮಾಡ್ಕೊಂತ ದುಡ್ಡು ಭಾಳ ಆಗ್ಯಾವಲ್ರಿ ಈಗ. ಹೌದು, ಕ್ಯಾನ್ ಹಾಕಲ್ಲ ಇರ್ಲಿ ಇರ್ಲಿ ಇರ್ಲಿ. ದುಡ್ಡು ಚಟನ ಭಾಳ ಆಗ್ಯಾವ. ದುಡ್ಡು ಚಟಂಗ ಇಲ್ಲೇ ಮಕ್ಕಂತೀನಿ ಇಲ್ಲೇ ಇರ್ತೀರಿ ಅಲ್ವಾ? ಈಗ ನಮ್ಮನ್ನ ಸೇರಿ ಹೇಳಕತ್ತೀನಿ, 73 ವಯಸ್ಸಿನಾಗ ಈಗಲೂ ಹಿಂಗೆ ಓಡಾಡಿ ಮಾಡ್ತಿರಲ್ಲ. ಮುಂಜಾನೆ ಎಷ್ಟು ಗಂಟೆಗೆ ಹೇಳ್ತೀರಿ? ಮುಂಜಾನೆ 8-9 ಆಕತಿ. 8-9 ಜಳಕ ಮಾಡ್ತೀನಿ. ಸಂಜೆ 11 ತನಕ ಇರ್ತೀನಿ. 11 ತನಕ ಇರ್ತೀರಿ ದಿವಸ? 11 ತನಕ. ಶುಗರ್ ಏನು ಕಾಯಿಲೆ ಏನು ಬರೋದು ಬ್ಯಾಬಿಡವ ನಾವು ಬರ್ಗಲ್ರಿ. ನಾನು ಕಂಡ್ರೆ ದೂರಿಗೆ ಹೋಗ್ಬಿಡ ಹೋಗಿ ಬರ್ಬೇಡವು. ಬರೋದೇ ಬೇಡ. 100 ವರ್ಷ ಚಂದಗಿರಿ ಯವ್ವ. 100 ವರ್ಷ ಬ್ಯಾಡ್ರಿ, ಸಾಕಿನ್ನ ಸಾಕ ಕೈಕೆಲ್ ಗಟ್ಟಿ ಹೋಗ್ಬೇಕು. ಮತ್ತೊಬ್ಬರ ಆದಿಂದ ಸೇರ್ಬಾರ್ದು. ಹೌದಾ? ಸಿದ್ದಪ್ಪ ನಾನು ಗಡ ಕರ್ಕೋಬೇಕು ಅಲ್ವಾ? ಮಕ್ಕಳು ದೊಡ್ಡವರು ಆದ್ಮೇಲೆ ಮಕ್ಕಳು ಆದ್ರಿಂದಲ್ಲಿ ಇರೋ ನಾನು ಏನು ದುಡಿದೆ ಸಾಕು ಅಂತ ಬರುತ್ತೆ ಎಲ್ಲರಿಗೆ. ನೀನ್ ಹೆಂಗ್ ಇನ್ನೂ ನಾನು ಸ್ವಂತ ದುಡಿತೀನಿ ಅಂತ ಅಲ್ರಿ. ಮಕ್ಕಳು ದುಡಿತಾರಂದ್ರೆ ಅವ್ರ ಪಾಡಿಗೆ ಅವ್ರು ಚಂದ ಆಗ್ಯದಾರಲ್ಲ. ಅವ್ರ ಪಾಡಿಗೆ ಅವ್ರು 2 ಮಕ್ಕಳು ಕಿಟ್ಗಿನ ಸಂಸಾರದಾಗ ಚಂದ ಅದಾರ ಸಾಕು. ಅದು ಒಂದು ಸಾಕು. ನಂಗೆ ಏನು ಬೇಡಪ್ಪ, ನಾನು ದುಡ್ಡು ತಿರ್ತೀನಿ. ಕೈಕೆಲ್ ಮುಗ್ಗಿನ ಶಿವ ಅರ್ಕ ಮುಗಟ್ಲೆ ಕರ್ಕಪ್ಪಂತ ಸಿದ್ದಪ್ಪ. ಯಾರು ಹಂಗೇನಾಗ ಇರೋದು ಬೇಡ ಅಂತನ? ಯಾರ ಅಂಗನ್ಯಾಗೂ ಬೇಡ, ಅವ್ನ ಅಂಗನ್ಯಾಗ ಇರೋದು. ಸಿದ್ಧಾರೂಢ್ರ ಅಂಗನ್ಯಾಗ ಇರ್ಬೇಕು. ಅತ್ಲಿದ್ದಾನ ನಾನು ಅನ್ನ ಕಂಡಿ. ಸಿದ್ಧಾರೂಢ್ನ ನನಗೆ ನಿಜವಾಗಿ ಪ್ರತ್ಯಕ್ಷ ಕಂಡನ ಕಂಡಂಗ ನಾನು ಕಂಡಂಗ ಮತ್ತಿದ್ ನಾನು. ಅಂದ್ರೆ ಈಗ ಬರೋ ಜನಗಳಲ್ಲಿ ಅವ್ರನ್ನ ಕಾಣ್ತೀರಿ ನೀವು? ಮತ್ತೆ ಎಲ್ಲರಲ್ಲಿ ಅದ, ನಿನ್ನಲ್ಲಿಲ್ಲ ಅವನು ಹಂಗೆ ಕಂಡಿ ನಾನು. ಎಲ್ಲರಲ್ಲಿ ಅವನ ಸಿದ್ದಪ್ಪನ ಅದ. ಎಲ್ಲಿ ನೋಡ್ರಿ ಆತ. ಯಾರು ನನ್ನ ಕೆಟ್ಟ ದಿಷ್ಟಾಗ ನೋಡಿಲ್ಲ, ಕೆಟ್ಟ ಭಾವದಾಗ ನೋಡಿಲ್ಲ. ಎಲ್ಲರೂ ನನ್ನ ತಾಯಿ ಸ್ವರೂಪದಾಗ ನೋಡ್ಯಾರ. ನನಗಿದು ಒಂದ ದೊಡ್ಡದು, ಮತ್ತೆ ಏನು ಬೇಕಾಗಿದೆ. ಹೌದಲ್ರಿ? ಎಂತ ಮಾತಾಡ ಕರೆ ಕರೆ ಭಾವನೆ ಇದ್ದಂಗೆ ಮನ್ಸಿದ್ದಂಗೆ ಮಾನವ ಅಂತಾರೆ. ಅದಕ್ಕೆ ನನ್ನ ಆ ರೂಪದಾಗ ನೋಡ್ಯಾರಲ್ಲ, ಅದು ಒಂದೇ ಸಾಕಂತ. ನನ್ಗೆ ಯಾರ ರೂಪದಾಗೂ ಬೇಡ. ತಾಯಿ ರೂಪದಾಗ ನೋಡ್ಯಾರ, ಅದನ್ನ ಕಂಡುಬಿಟ್ಟಾರ ಸಾಕು ಎಲ್ಲರೂ. ಅದಕ್ಕೆ ನೀವೀಗ ದಾನ ಧರ್ಮ ಮಾಡ್ತೀರಿ, ಆಮೇಲೆ ಅವತ್ತಿನ ಊಟಕ್ಕೆ ಮಾತ್ರ ದುಡಿತೀನಿ ಅಂತೀರಿ. ಸಾಕ್ರಿ, ಹೆಚ್ಚಿನ ಬೇಡ. ನನ್ಗೇನು ಬೇಡವ. ನಾನು ಬಂಗಾರ ಬೆಳಿ ಮೇಲೆ ಆಸೆ ಪಟ್ಟಾಕೆಲ್ಲ. ಬಂಗಾರ ಬೆಳಿ ಮೇಲೂ ಆಸೆ? ಎದ್ರ ಮ್ಯಾಗ ಆಸೆ ಇಲ್ಲ. ಮತ್ತೆ ಎದ್ರ ಮೇಲೆ ಆಸೆ ಐತಿ? ನನ್ಗೆ ಎದ್ರ ಮೇಲೆ ಇಲ್ಲ. ದುಡಿಬೇಕು, ಉಂಡು ಶಿವನಲ್ಲಿ ಹೋಗ್ಬಿಡ್ಬೇಕು ಅಷ್ಟ. ಈಗಿದ್ಲಲ್ಲ ಮುದ್ಯಾಕಿ ಓದ್ಲ ಅನ್ಸ್ಕೋಬೇಕು. ಕಾಯಕವೇ ಕೈಲಾಸ. ನಿಮ್ದು ಕಾಯಕದಲ್ಲಿ ಕೈಲಾಸ. ಒಳ್ಳೆ ಬಿಸ್ನೆಸ್ ಟೈಮಿಗೆ ಬಂದೇ ನಾನು. ಇಲ್ಲ ಇನ್ನ ಗಾದ್ಲಿ ಭಯಂಕರ ಗಾದ್ಲಿ. ಅಯ್ಯೋ, ಅವಾಗ ತಾವಿಲ್ ಆಗ್ತಿದ್ರೆ ಬಸ್ಸಿನ ಸೀಟಿಗೆ ಹಾಕಿದಂಗ ಊಟ ಮಾಡಕ್ ಸೀಟಿಗೆ ಬರ್ದಾಗ ತಾವಿಲ್ ಆಗ್ತಿದ್ರು ಅವಾಗ ಊಟಬತ್ನ್ಯಾಗ. ಈಗ ಇನ್ನ ಉತ್ತಮ. ಅವಾಗ ತಾವಕ್ಕೆ ತಾವ ಉಂಡು ಬಿಟ್ಟಾರ. ಬಕೆಟ್ ಮುಂದೆ ಇಟ್ಟು ಬಿಡ್ತಿದ್ವಿ ನಾವು ಎಲ್ಲ ಮುಂದೆ. ಯಾರು ಎಷ್ಟು ಉಂಡ್ರು ಎಷ್ಟು ರೊಟ್ಟಿ ತಿಂದ್ರು ಇದಕ್ಕೇನು ಬಿಟ್ಟಿಲ್ಲ. ರೊಟ್ಟಿ ಆಡ ಕೊಡ್ತಿದ್ವಿ, ಅನ್ನ ಏಟಾರ ಉಂಡು, ಒಂದು ಪುಟ್ಟಿ ಉಂಡು. ಈಗೂ ನಾವು ಆಟಿ ಮಾಡಿ ಅನ್ನ ಕೊಡೋದು. ಏಟಾರ ಉಂಡ್ಲ ಒಂದು ಪುಟ್ಟನ್ನ ರೊಟ್ಟಿ ಊಟ ಏಟಾರ ಉಂಡು. ಇದಿಟ್ಟ ಆಟಿ ಮಾಡಿ ಕೊಟ್ಟಿಲ್ಲ. ಅಳಿತಿನ ಗೊತ್ತಿಲ್ರಿ. ಮಕ್ಕಳು ಮರಿ ಇದ್ದಂಗೆ ಎಲ್ಲಾರು ಬಂದು ಎಲ್ಲರೂ ಅವ್ರ ಎಲ್ಲರೂ ನನ್ನಾರ. ನನ್ಗೆ ಯಾರಿಗೆ ಕೇಳಿ ಮಾಡ್ಯಾರ.
ಮುನ್ಸಿಪಾಲ್ಟಿಯವ್ರು ದೌರ್ಜನ್ಯ ಮಾಡಿ ತಿಂತಾರಂತಲ್ಲ ಅವರು ಇಲ್ಲ, ಪೊಲೀಸರು ಇಲ್ಲ. ನನಗೆ ಪೊಲೀಸ್ ಅನ್ಕರ್ ನನಗೆ ಅಷ್ಟು ಹೆಲ್ಪ್ ಮಾಡ್ಯಾರ. ಮಕ್ಕಳು ಅವ್ರು ನಾನು ಎಲ್ಲಾರ ಹೋಗಿ ನೀನು ಹೋಗಿ ಗಂಗಾವತಿ ಸ್ಟೇಷನ್ನೇ ಕೇಳು, ಕನವಲ್ ಮಾಡ್ಯಾಳ ಅಮ್ಮ ಅಂತ. ಈಗ ಜಿಲ್ಲಾದಾಗ ಎಷ್ಟದಾವ ಹಸು ಮಂದಿ ಎಷ್ಟು ಎಲ್ಲೆಲ್ಲಿ ಮಾಡಿದ್ರಿ ಹಂಗಾರೆ ಹೋಟೆಲ್? ಇಲ್ಲೇ ಮಾಡೀವಿ. ಅಲ್ಲ ಅಷ್ಟು ವಾಯ್ನಾಗಿರಿ ಉಂಡು ಹೋದಾರು ಆಟ ಹೇಳ್ಯಾರ ಅವ್ರು ಏನಾದ್ರು. ಇವತ್ತಿಗೆ ಈಗ ಇನ್ನು ಮುಂದಕ್ಕೆ ಏನೇನು ಆಸೆ ಐತೆ ಹಂಗಾರೆ? ನನಗೆ ಏನು ಆಸೆ ಇಲ್ರಿ, ಹೋಗ್ಬೇಕು ಮ್ಯಾಗ ಅನ್ನೋದು ಒಂದು ಆಸೆ. ನಿಮ್ಮನ್ನ ಹೋಗಕ್ ನಾವು ಬಿಡೋದಿಲ್ಲ, ಮತ್ತೆ ಊಟ ಬೇಕಲ್ಲ ನಮ್ಗೆ. ಅಯ್ಯೋ ಹೆಂಡ್ರ ಮಕ್ಕಳು ಅದಾರಲ್ಲ ನಿಮ್ಗೆ ಈಗ ಜನ ಈಗ ಯಾರಿದ್ರು ಇರಲ್ಲಿವರೆಗೆ ಮತ್ತೆ ಇದು ಏನೈತಲ್ಲ, ನಾನು ಏನ್ ಮಾಡೀನಿ ಅಂದ್ರೆ ನನ್ನಿಂದ ಹೊರಗಲಿದು ಇದನ್ನ ಕಟ್ಟಾರ ಇಡ್ತಾರ ನನ್ನ ಮಣ್ಣಾಗ ಹೋಯ್ತಾರ. ಬಂಗಾರ ಗಳಿಸಿರು ಬಂಗಾರದಾಗ ಹಿಡಿಗಿಲ್ಲ ಮಣ್ಣಾಗ ಇಡ್ತಾರ. ಬಂಗಾರದಂತ ಗುಣ ಗಳಿಸಿ ಹೋಗಿ ಬಂಗಾರ ಗಳಿಸಬಾರ್ದು, ಬಂಗಾರದಂತ ಗುಣ ಗಳಿಸಬೇಕು. ಅದ ಯೋಜನೆ ಮಾಡಿ ಮಾತೇ ಬಿಟ್ರಿ. ಯಾವಾಗ ಹೋದಾನ ಅನಿಸ್ಕೋಬಾರ್ದು. ಇನ್ನ ನಾಲ್ಕೊಪ್ಪಟ್ಟು ಇರಲಿಲ್ಲ ಅನಿಸ್ಕೊಂಡಂಗೆ ಹೋಗ್ಬಿಡ್ದು. ಹೌದಲ್ರಿ? ಇದು ಯಾವಾಗ ಓದಿತ್ತ ಅನಿಸ್ಕೋಬಾರ್ದು. ಜೀವನ ಬಂದಿರೋದ ಇದಕ್ಕ, ಇದನ್ನ ಹಂಗ ಅನಿಸ್ಕೊಂಡು ಹೋಗ್ಬಾರ್ದು. ಮತ್ತೇನು ಇಷ್ಟು ಒದ್ದಾಡ್ತೀವಲ್ಲ ನಾವು, ಅದು ಬೇಕು ಇದು ಬೇಕಂತ ಎದಕ್ಕ ಬೇಕಂದ್ರೆ ಅದು ಬೇಕು ಬಂತೆ, ಸಾಕಂಡವ ಸಾವುಕಾರ ಬೇಕಂದವ ಬೇಕು ಬಾವ ಬೇಕುಪ್ಪ. ಮತ್ತೆ ಸಾಕಂಡ್ ಕುಂತಾನಿಲ್ ಸಿದ್ದಪ್ಪ ಸಾಕವಾರ ಅಂತ ಸಾವುಕಾರ ಸಾಕಂದ್ ಸಾವುಕಾರ ಅಂತ ಸಿದ್ದಪ್ಪ. ಅಲ್ವೇ ಏನು ಓದಿಲ್ಲ ಅಂದಿರಲ್ಲ, ಇಂಥ ಮಾತು ಎಲ್ಲಿ ಸಿಗ್ತಾವ ನಮ್ಗೆ? ಯಾರು ಹೇಳ್ತಾರ? ಯಾವ ಶಾಲೆಗೆ ಹೇಳಿದಿಲ್ಲ ಇವನ್ನ? ಸಿದ್ಧಾರೂಢ ಹೇಳ್ತಾರಪ್ಪ ಅಪ್ಪ ನಮಗಂತಾರ. ಅಪ್ಪ ಸಿದ್ಧಾರೂಢ ನಮ್ಮ ಅಪ್ಪನಾರು ಹೇಳಾರ. ಈಗ ಒಂದು ಹೇಳುವ, ಇವತ್ತಿನ ಎಲ್ಲರಿಗೂ ಹೇಳ್ಬೇಕು, ಹುಡುಗರಿಗೆ ಸಣ್ಣ ಪುಟ್ಟ ಏನಾದರೂ ಬಂದ್ರೆ ಹೆದರಿ ಬಿಡ್ತೀವಿ. ಕೆಲವೊಂದು ಹುಡುಗರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾವ, ಇನ್ನೊಬ್ರು ಕೈಲಾಗದಿಲ್ಲ ಅಂತ ಬಿಟ್ಟು ಓಡೇ ಬಿಡ್ತಾವು, ಗಂಡ ಹೆಂಡತಿ ಬೇರೆ ಆಗಿಬಿಡ್ತಾವು. ಅಂತವ್ರಿಗೆ ಏನ್ ಹೇಳ್ತೀರಿ? ಅಂತ ಮತ್ತೆ ಅವ್ರ ಬುದ್ಧಿ ಮಟ್ಟ ಆಗ್ತದವ್, ನಾವೇನು ಮಾಡೋಕ್ಕಾಗಲ್ಲ. ಅವ್ರು ಏನೈತಲ್ಲ ದುಡಿದು ಮಾಡ್ಬೇಕು, ದುಡಿಬೇಕು. ಅದನ್ನ ಎದರ್ಸ್ಬೇಕ್ರಿ ಅವ್ರಿಗೆ ಮನುಷ್ಯರಾಗಿ ಭೂಮಿಗೆ ಬರ್ಬೇಕಾದ್ರೆ. ಏನಪ್ಪ ಎಣ್ಣೆ ಕುಡ್ದು ಹೋದ್ನೆ, ನಾ ಉರ್ಲಾಕ್ಯಂಡು ಹೋದ್ನೆ, ನಾನು ದುಡ್ಲಾರ್ದ ಎರಡರ ಮಕ್ಕಳು ಕೂಡ ಕಿರ್ಕುಳ ಮಾಡಿ ಬಿಟ್ಟು ಹೋದ್ನೆ. ಇವೆಲ್ಲ ಈಗ ನಿಮಗೂ ಬೇಕಾದಷ್ಟು ಸಂಸಾರದ ಕಷ್ಟ ಸುಖ ಬಂದಿರ್ತಾವ, ಹೆಂಗ ನೀವು ಅದನ್ನ ಎದುರಿಸ್ಕೋಬೇಕ್ರಿ. ಅದನ್ನ ಹೇಳ್ಬಾರ್ದು ಮಂದಿ ಮುಂದೆ, ಹೇಳ್ಬಾರ್ದು. ನಾನು ಗೋಡಿ ಮಧ್ಯೆ ಮತ್ತೆ ಗಂಡ ಹೆಂಡತಿ ಅಲ್ಲೇ ಮಾತಾಡ್ಬೇಕು, ಮತ್ತೆ ಅಲ್ಲೇ ಇರ್ಬೇಕ್ರಿ. ಅವ್ರು ಹೊರಗೆ ಹೋಗ್ಬಾರ್ದು. ಹೊರಗೆ ಹೋದ್ರೆ ಈ ಗಂಡ ಎಡಿಚಿದ್ರಿ ಏನ್ ಮಾಡೋದು? ಅದಕ್ಕೆ ಗಂಡ ಎಡ್ಸಿರಲ್ಲಕ್ಕೆ ನಾವು ಎಡ್ಸೋದು ಎರಡು ಎಡ್ಸಕ್ಕವ, ಒಂದರೆ ಹಾಕೊಂಡು ಹೋಗ್ಬೇಕು. ಎರಡು ಎತ್ತು ಹಂಗಾದ್ರೆ ಹೆಂಗ? ಎರಡು ಎತ್ತು ಹಂಗಾದ್ರೆ ಬೆಳೆ ನಿಂತು ಒಂದರೆ ಹಾಕೊಂಡು ಹೋಗೋದು ಇರ್ಬೇಕಲ್ಲ. ತಾಳ್ಮೆ ಇರ್ಬೇಕು. ತಾಳ್ಮೆ ಇರ್ಬೇಕ್ರಿ. ಎಲ್ಲಕ್ಕೂ ಭಗವಂತ ತಾಳ್ಮೆ ಕೊಟ್ಟಾನ, ಶಾಂತಿ ಕೊಟ್ಟಾನ. ಸಿಟ್ಟಿಲಾದ್ರೆ ಏನು ದಂಡ ಕೊಡೋಕ್ಕಾಗಲ್ಲ. ಶಾಂತಿಯಿಂದ ದೇಶ ಗೆದ್ದಾರೆ ಎಷ್ಟು ಮಂದಿಲ್ಲ. ಶಾಂತಿಯಿಂದ ದೇಶ ಗೆದ್ದಾರೆ. ಸಿಟ್ಟಿಲಿಂದ ಏನು ಗೆದ್ದಾರ ತೋರಿಸ್ರಿ. ಸಿಟ್ಟಿಲಿಂದ ಏನು ಮಾಡ್ಯಾರ? ಏನು ಮಾಡಕ್ಕೆ? ಅದಕ್ಕೆ ಶಿವಾಯನವಂತ ಶಾಂತಿಗೆ ಭಾಳ ಮಾನ್ಯತೆ ಇರ್ತದೆ. ನಿಮ್ಮವು ಹೇಳ್ಕೊಟ್ಲನೇ ನಮ್ಮವು ಇಷ್ಟೇ. ಅದು ನಮ್ಮಪ್ಪ ಶಾಣೆ ಇದ್ರು, ಭಾಳ ನಮ್ಮಪ್ಪ ಈಶ್ವರನ ಭಕ್ತ ಶಾಣೆ ಇದ್ದು, ಭಾಳ ಶಾಣೆ. ಅಲ್ಲ, ಅವಾಗಿನ ಜನಜೀವನ ನಿಮ್ಗೆ ಏನು ಸೌಕರ್ಯ ಬಸ್ಸಿಂದಿರಲಿಲ್ಲ. ನಡ್ಕಂತೆ ಅಪ್ಪ 20 ಕಿಲೋಮೀಟರ್ ನಡ್ಕಂತ ಹೋಗಿ ಹೋಗಿ ನಿಮ್ಮ ಅಂತಾರಲ್ದ ಕೂಲಿ ದುಡ್ಡು ಬಂದೀವಿ ನಾವು. ಈಗ ಕುಚಿ ಅದ್ರ ಮೇಲೆ ಹೋಯ್ತಾರೆ ಗಾಡಿ ಮೇಲೆ. ಕುಚಿ ಗಾಡಿ ಮೇಲೆ ಹೋಯ್ತಾರೆ ಈಗ. ಹಂಗೈತೆ ಕಾಲ, ಮುಂದಕ್ಕೆ ಹೋಗಿಲ್ಲ ಅಂತ ಕಾಲ. ಈ ಕಾಲ ಏನೇನು ಸೌಕರ್ಯ ಇರಲಿಲ್ಲ ಅವಾಗ. ಸೌಕರ್ಯ ಆದ್ರೂ ಖುಷಿ ಇತ್ತು. ಹಬ್ಬಕ್ಕೊಂದು ಅಲ್ಲ, ಸೌಕರ್ಯ ಇಲ್ಲಕ್ಕೂ ಮನುಷ್ಯನಿಗೆ ನೆಮ್ಮದಿ ಅವಾಗ ಭಾಳ. ಈಗಿಲ್ಲ ಈಗಿಲ್ಲ ರೀ. ಹಾಳಾಗಿತ್ತು ನೆಮ್ಮದಿ ಅನ್ನೋ ಎಲ್ಲ ಹಾಳಾಗೈತಿ. ಇವು ಮೊಬೈಲು ಪಬೈಲ್ ಬಂದವು, ಕೈ ಹಚ್ಕೊಂತ ಹೆಣ್ಣು ಗಂಡು ಎಲ್ಲ ಕೊಬ್ಬರಿ ಆಗಿದ್ದವು. ಏನು ಹೋಗಿಲ್ಲ. ಊಟ ಸತಿ ಚಂದಾಗ ಮಾಡೋದಿಲ್ಲ. ಅದನ್ನ ಇದ್ರೆ ಉಂಟಾರ, ಮತ್ತೆ ಇಲ್ಲಕ್ಕಿಲ್ಲ. ಅದು ಇದ್ರೆ ಊಟ, ಅದು ನೋಡಿದ್ರೆ ಊಟ. ಊಟಿದ ಮೊದಲು ಮಾಡಿ ಅವಾಗ ಒಂದು ಹಬ್ಬ ಹುಣ್ಣಿಮೆ ಮಾಡಿದ್ರೆ ಒಂದು ಹೋಳಿಗೆ ಮಾಡ್ತಾರಂದ್ರೆ ಖುಷಿ ಇತ್ತು. ಹೋಗಿ ಒಂದು ಸೇರಿ ಹೋಳಿಗೆ ಮಾಡ್ಬೇಕ. ಈಗ ಕಣವಳಿಗೆ ಹೋಗೋಣ ನಡಿ ತಗೊಂಬ 4 ಹೋಳಿಗಿನ ನಿನ್ಗೆ ಹೇಳಿ ನನಗೆ ಹೇಳಿ ಅಂತ. ಆವಾಗ ಮಾಡೋರು ಯಾರು? ಪುಟ್ಟವು ಬೀಸವು
ಕೇರಿದ್ರ ಮೈ ಒಗರಾಗವು. ನಿಮ್ಮವ್ವ 10 ಜನ ಮಕ್ಕಳನ್ನ ಕಟ್ಕೊಂಡು ಹೆಂಗ್ ನಿಭಾಯಿಸೋರು ಅವಾಗ? ಭಾಳ ನಮ್ಮವ್ ಶಾಂತಿ ಇದ್ಲ ರೀ, ಭಾಳ ಶಾಂತಿ ಇದ್ಲ ತಾಯಿ. ಅಲ್ಲಿ ಕುಂತ ಅಲ್ಲಿ ಫೋಟೋ ಐತೆ ಹೌದಾ? ನಮ್ಮ ತಾಯಿದು. ನಮ್ಮವ್ ಭಾಳ ಶಾಂತಿ ಇದ್ಲು. 110 ವರ್ಷ ಬಾಳೆ ಆಳಾಯ್ತು. ಮೊನ್ನೆ ರಾಮನವಮಿ ದಿನ ಸತ್ತಾವ. ವರ್ಷ ಆಯ್ತು. ಅದಕ್ಕೆ ಫೋಟೋ ಮಾಡಿಸಿ ಹಚ್ಚಿ ನಮ್ಮ ಚಲೋ ನೋಡ್ಕೊಂಡ್ರಿ ಅವನ್ನೆಲ್ಲ? ನಮ್ಮ ತಮ್ಮನವ್ರು ಹೆಚ್ಚಿನ ಜೋಪಾನ ಮಾಡ್ಯಾರ್ರಿ. ನಮ್ಮ ತಾಯಿನ ಅಂದ್ರೆ ಅವ್ರು ಕೂಸಿನ ಜೋಪಾನ ಮಾಡ್ರೆ ಮಕ್ಕಂಡ್ರೂ ಮಕ್ಕಂಡಿಲ್ಲ, ಹೆಚ್ಚಿನೂ ಮಾಡಿಲ್ಲ. ಆಕೆ ಅಂತಾಕಿದ್ದು ನಡ್ಕಂತ ಕಣ್ಣು ಕಿವಿ ಮೊಬ್ಬಾಗಿದ್ದು ಕಣ್ಣು ಕಾಣೋರು. ನಮ್ಮವ್ವ ಅಂದ್ರೆ ನಮ್ಮವ್ರದಾಕಿ. ನೀವು ಪುಣ್ಯವಂತ ಮಕ್ಕಳು. ನಮ್ಮ ತಮ್ಮನವ್ರು ಭಾಳ ಪುಣ್ಯವಂತ, ನಾವೇನು ನೋಡಿಲ್ವಿ. ನಮ್ಮ ತಮ್ಮನವ್ರು ಭಾಳ ಜೋಪಾನ ಮಾಡ್ಯಾರ. ನೋಡಿ ತವ್ರ ಮನೆ ಇನ್ನೂ ನೆಲೆಸ್ತೀರಿ ನೀವು? ತಮ್ಮನವ್ರು ಅಂತಾರೆ ಅದಾರ್ರಿ ಅವರು. ತಮ್ಮನವ್ರು ಬಿಟ್ಟಿದ್ ಬರೀ ಅಂತಾರೆ ಅದಾರ. ಕಷ್ಟಕ ಸುಖಕ್ಕ ನಮ್ಮ ತಮ್ಮನಾಗೆ ಅಂತ ದೊಡ್ಡವ. ನಿಂದು ದೊಡ್ಡ ಸಾಧನೆ ಅವ್ವ. ಒಂದು ಹೆಣ್ಮಗಳು ನನಗೆ ಯಾಕೆ ಬೇಕು ಅಂದ್ರೆ ಸುಮ್ಮ ಕುಂದರ್ಬೋದಾಯ್ತು, ನಾನು ದುಡಿತೀನಿ ಅಂತ ಈ ವಯಸ್ಸಿನಾಗೂ ಹಿಂಗೆ 10 ಜನಕ್ಕೆ ಸಂಬಳ ಕೊಟ್ಟಿರಲ್ಲ. 3,000 ಇಸ್ಕ ಪಾರ್ಸಲ್ 3,000 ಇಸ್ಕ ಕೇಳ ಕರಿಯೋದು ಎಲ್ಲೇ ನಾನು ಶಿವಮಣ್ಣನ 3,000 ನೋಡಿ ಪಾರ್ಸಲ್ ಪಲಾವು ಶಿರಾ ಮಾಡಿ ಕಳಿಸಿದ್ದು. ಒಂದು 30 ಮಂದಿ ಮುಂಜಾನೆ 30 ಮಂದಿಗೆ ಪಾರ್ಸಲ್ ಮಾಡಿ ಕಳಿಸ್ತೀರಿ? ಪಾರ್ಸಲ್ 5,000 ಮಂದಿಗೆ ಮಾಡ್ತೀವಿ. ಅಲ್ಲೇ ಹೋಗಿ ಅಡ್ಗಿಲ್ಲ ಅದಕ್ಕೆ ಉಣ್ಣು ಬರ್ರಿ, ಫಲವಾದ ಐತೆ ನಿಮ್ ಜೊತೆ ಮಾತಾಡೋದಿದೆಯಲ್ಲ, ಇದೇ ದೊಡ್ಡ ಮೃಷ್ಟಾನ್ನ ಭೋಜನ ಐತಿ. ಊಟ ಮಾಡ್ರಿ, ಉಣ್ರಿ ಉಣ್ರಿ. ನೀವು ಮಾತಾಡೋದು ಯವ್ವ ನಾನು ನಿನ್ ಬಂದು ಅಳಿಸ್ದಂಗೆ ಆಗ್ಬಿಡ್ತೀನಿ. ಇಲ್ಲ ಇಲ್ಲ ಅದಕ್ಕೆ ಆಗವು ಸಮುದ್ರಕ್ಕೆ ತರಿ ಬಂದಂಗೆ ಬರೋವಾಗ ಏನಾರ ಬಂದ್ರೆ ಹೆಂಗೆ ಬರ್ತ ಕಣ್ಣೀರು. ಅದ ಸಮುದ್ರ ಬಂದ್ರೆ ತರಿ ಅಲ್ಲೇ ಇರ್ತಾನೆ, ಅದು ಹೋಗ್ಬಿಡ್ತೀವಿ. ಅಲ್ಲಿ ಹೋಗ್ಬಿಟ್ಟು ಅಯ್ಯೋ ಅಂದ್ರೆ ಯವ್ವ ಏನೋ ಹೇಳಿನ ತವ್ರ ಮನೇನೋ ದೊಡ್ಡದಲ್ಲ? ದೊಡ್ಡದಿರಿ ಅದು. ಆದ್ರೆ ನನ್ನಂತ ತವ್ರ ಮನೆ ಯಾರಿಗೆ ಸಿಕ್ಕಿಲ್ಲ ಅಂತೀನಿ. ಹಬ್ಬ ನನ್ನಂತ ಮಗಳು ಸಿಕ್ಕಿಲ್ಲ ಅವ್ರಿಗೆ ಅಂತಿದ್ಲಿದ್ರ ಮೂವ ಅಂತಿದ್ಲಿದ್ರಿ. ನೀವು ಮಾತ ನೀನಂತ ರೀತಿರ ನೀನು ಗಂಡು ಮಗ ಆಗಿದ್ದೀರಿ ಹೆಂಗ ಯಾವ ಅಂತಿದ್ಲ ಅಂತಿದ್ಲಿದ್ರಿ ಮಾತ್ಕೊಂಡು. ಎಷ್ಟೋ ಜನ ನಾವು ತವ್ರ ಮನಿನೂ ಕಳ್ಕೊಂಡ್ಬಿಟ್ಟಿದೀವಲ್ಲ. ಈಗ ಹೊಲ ಮನೆ ಆಸಕ್ ಬಿದ್ದವ್ರಿ ಮತ್ತೀಗ ಹೌದು ಆ ತವ್ರ ಮನ್ಯಾಗ ಹೊಲ ಐತಂದ್ರೆ ಅದಕ್ಕೆ ನ್ಯಾಯ ಆಗ್ತಾವ. ಶಿವ ಪರಮಾತ್ಮ ದುಡ್ದು ನಾವು ಇಲ್ಲ ಮತ್ತೆ ಅದಕ್ಕೆ ಹೋಗ್ತಾವ. ಅವು ಖರ್ಚು ಮಾಡಿ ಲಗ್ನ ಮಾಡಿ ಕೊಟ್ಟಿರ್ತಾವ, ಮತ್ತೆ ಹೊಲ ಮನೆಗೆ ಹೋಗ್ತಾವ. ಹೌದು, ಮತ್ತೆ ಹೊಲ ಮನೆಗೆ ನ್ಯಾಯ ಮಾಡಿ ಕಳ್ಳಿಗೆ ಮುಳ್ಳು ಹಚ್ಕೊಂಡು ಕುಂದಿರ್ತಾವ. ಕಳ್ಳಿಗೆ ಮುಳ್ಳು ಹಚ್ಕೊಂಡು ಮತ್ತೆ ಹೌದಲ್ರಿ, ಮತ್ತೆ ಮಾತಿಲ್ಲ ಕಟ್ಟಿಲ್ಲ. ಅದೇ ನೀವು ನೋಡಿ ಈ ವಯಸ್ಸಿನಾಗ ತವ್ರ ಮನೆ ನೆಲೆಸ್ತೀರಿ. ನನ್ಗ ತವ್ರ ಮನೆ ದೇವ್ರದಾಗ ಬಿಡ್ದ. ಏನ್ ಮಾಡ್ತಾರೆ ನಿಮ್ ತಮ್ಮರ? ಜಡ್ಪಿ ಆಗಿದ್ದಾರೆ, ರಿಟೈರ್ಡ್ ಆಗೈತೆ. ಒಕ್ಕಲ್ತನ ಹೊಲ ಗುನ್ನಾಳಾಗ್ರಿ, ಗುನ್ನಾಳಾಗದ್ರಿ. ಅತ್ನ ಹೆಚ್ಚಿನ ಕಟ್ಬಿಟ್ಟಾನ್ರಿ ನಮ್ಮ ತಮ್ಮ. ಹೌದಾ? ಅವ್ರು ಹೆಂಗ ಓದ್ಬಿಟ್ರು ಮತ್ತೆ ನಿಮಗ ವಿದ್ಯೆ? ಮತ್ತೆ ಹಂಗ ಉಪವಾಸ 5 ಪೈಸಾ ಕಲಿಯಟ್ಟು ಸರ್ಕಾರಿ ಶಾಲೆಗೆ ಓದ್ಯಾರ ಅವಾಗ. ಕಲಿಯಟ್ಟು ದುಡ್ಯಾರ ಓದಾಯ್ತು ನಮ್ಮವ್ರು. 2 ರೂಪಾಯಿ ದುಡ್ದು ಓದ್ಸಾಳ ನಮ್ಮವ್ರು. ದೊಡ್ಡ ಸಾಧನೆ ಬಿಡ್ರಿ, ದೊಡ್ಡ ಸಾಧನೆ ನಮ್ಮ ತಾಯಿ ದೊಡ್ಡ ಸಾಧನೆ. ಅಲ್ಲ ಅವ್ರಿಗೆ ವಿದ್ಯೆ ಇಲ್ಲ ಅಂದ್ರು 4 8 ದುಡಿದು ಅದ್ರಾಗ ಉಳಿಸಿ ಮಕ್ಕಳನ್ನ ಓದಿಸಿ ಮತ್ ಮದುವೆ ಮುಂಜಿ ಮಾಡಿ 5 ರೂಪಾಯಿ ಒಂದು ಬಂಡಿ ಗೊಬ್ಬರ ತಗೋಣ. ಒಂದು ಬಂಡಿ ಗೊಬ್ಬರ 5 ರೂಪಾಯಿ. 5 ರೂಪಾಯಿ 5 ರೂಪಾಯಿ ಸಗಣಿ ಗೊಬ್ಬರ. ಒಂದು ಬಂಡಿ ಗೊಬ್ಬರ ಸಗಣಿ ಇಡ್ತಿದ್ವಿ ಅಕ್ಕ ತಮ್ಮ ನಾವು. ಊರಾಗ್ರಿ ದನ ಹೋಗ್ತಿದ್ವ, ದಾಂಡಿಯಲ್ಲಿ ಸಗಣಿ ಒಟ್ಟು ಮುಂಜಾನೆ ಅದೊಂದು ಕಾಯ್ಕ ಸಣ್ಣ ಸಗಣಿ ಇಡ್ತಿದ್ವಿ. ಏನೇನ್ ಮಾಡ್ತಿದ್ರಿ ಬೆಳಿಗ್ಗೆ? ಸಗಣಿ ಹಿಡಿಯೋದ? ಸಗಣಿ ಹಿಡ್ಕೊಂಬಂದು ತಿಪ್ಪಾಗ ಹಾಕಿ ಮತ್ತೆ ಯಾರ ನಿಮ್ಮಂತಾರ ಹೊಲಕ್ಕೆ ಹೋಗೋದು. ಆ ತಾಯಿಗೆ ಹೋಗಿದ್ದೆ ನಾವು. ಆ ಸಗಣಿನ ಒಂದು ಬಂಡಿ ಆದ್ಮೇಲೆ ಮಾರೋದು. 5 ರೂಪಾಯಿ ಸಿಗೋದು. 5 ರೂಪಾಯಿ. ಎಷ್ಟು ದಿವಸ ಹಾಕಿತ್ತು ಒಂದು ಬಂಡಿ ಸಗಣಿ? ಒಂದು ತಿಂಗಳಿಗೆ 5 ರೂಪಾಯಿ. ಮತ್ತೆ 2 ದಿನ 10 ಬರ್ಲಿಲ್ಲ ತಟ್ಟಿ ಅಂತ ತಟ್ಟಿ ತುಂಬಾರ ಗೊಬ್ಬರ ಅವಾಗ. ಆ 5 ರೂಪಾಯಿದಾಗ ಶಾಂತಿ.
ತಿಂಗಳಿಗೆ ಆಗಷ್ಟು ಬಂದ್ಬಿಡದ? ಏನು ಬರ್ತತ್ರಿ ಆಗ ಅವಾಗ ಎಲ್ಲಿ ಬರ್ಬೇಕು ಎಣ್ಣೆ ಬೆಣ್ಣೆ ಅನ್ನಿ ಪಲ್ಯ ತಿಂದಾರ ನಾವು. ಹಾ ಈಗ ಎಲ್ಲದು ಐತಿ. ತುಪ್ಪ ಗಿಪ್ಪ ಅನ್ನೋದು ದೂರದ ಮಾತು. ಅಯ್ಯೋ ಶಿವ, ಯಾ ತುಪ್ಪ ತರ್ಬೇಕ್ರಿ, ಯಾ ತುಪ್ಪ ತರ್ಬೇಕು ಹೇಳ. ಅವಾಗ ಕಷ್ಟ ಇತ್ತು, ಈಗ ಸುಖ ಆಯ್ತು ಮಂದಿ. ಸುಖ ಐತಿ ಈಗ? ಸುಖ ಆಯ್ತು. ಮತ್ತೆ ಈಗ ಹೋಗಿದ್ದಲ್ಗೆ ಎಲ್ಲದು ಬರ್ತಲ್ರಿ ಅವ್ರಿಗೆ. ಅಲ್ವಾ, ಸುಖ ಐತಿ, ಮೈ ತುಂಬ ರೋಗನೂ ಐತಿ. ಮತ್ತೆ ರೋಗ ಅಲ್ಲ, ಆಗ ಹೋಗಲ್ವಕ್ಕ. ಈಗ ಉಂಡದ ಕೊಡಗಲ್ ದಂಡ ಕೊಡಲ್ರಕ್ಕ, ಉಂಡದ ಕೊಡಗಲ್ ಈಗ ಮಂದಿ. ಹೌದಲ್ರಿ? ದಂಡ ಕೊಡ್ಲಿ, ಉಂಡಿದ್ ಕೊಡೋದಲ್ಲ. ಉಂಡದ ಕೊಡಗಲ್ ಮುಂದೋಗಿ ದಂಡ ಕೊಡಲ್ರಕ್ಕ ಅದು. ಹೌದಲ್ರಿ? ಸುಳ್ಳು ಹೇಳೋದು, ಒರೇ ಮೋಸ ಇವಾಗ ಅಲ್ಲ. ಅದಕ್ಕೆ ನಾವು ಇಟ್ಟಿಲ್ರಿ, ಇವು ಒದರ್ತಾವಲ್ಲ ಫೋನೇನು. ಫೋನ ಇಲ್ಲ? ಫೋನ್ ಐತಿ, ಸಣ್ಣದ ಐತೆ, ಅಲ್ಲಿ ಐತೆ. ಇದು ಇದನ್ನ ಫೋನ್ ಊಟದ ಆರ್ಡ್ರ್ ಬರ್ತಾವ. ಇದನ್ನ ಫೋನ್ ಎತ್ತಿ ಮಾತಾಡ್ತೀರಿ? ಇಲ್ಲಿ ಬಂದಿಂದ ಈಗ 9 ವರ್ಷ ಆಯ್ತು ಇಲ್ಲಿ ಮಾಡಿ. ಇಲ್ಲಿ ಬನ್ನಿ ಫೋನ್ ತಗೊಂಡಿನಿ. ಅಲ್ತೇನೋ ಮಕ್ಕಳು ಇದ್ದು ನನಗೆ ಕೊಟ್ಟಿದ್ದೆ. ಇಲ್ಲಿ ಬನ್ನಿ ನಾನು ದಂಡಕ್ಕೆ ಬೇಕಲ್ರಿ, ಯಾರು ಹೇಳಾರು ಕೇಳಾರು. ಏನ್ ತಿಂಗಳಗಟ್ಲೆ ಹಾಕ್ಬಿಡ್ತಾರೆ ಸಂತಿ? ಇಲ್ಲಿ ನೋಡಿದ್ರೆ ಇಷ್ಟು ಒಟ್ಟಿರಿ. ತಿಂಗಳಗಟ್ಲೆ ಒಂದ್ಸಲ ತಂದ್ರೆ ಎಷ್ಟು ಸಲ ತರ್ತೀರಿ? 2 ಲಕ್ಷ ರೂಪಾಯಿ ಸಾಮಾನು ತರ್ತೀನಿ. 2 ಲಕ್ಷದ್ದು ಒಂದೇ ಸಲ? ಹ್ಞೂ ರೀ. ಪಾಟೀಲ್ ಅಂಗಡಿ ಅಂತ ಐತಿ, ಕಿರಾಣಿ ಅಂಗಡಿ. ಪಾಟೀಲ್ ಅಂಗಡಿ ಒಂದೇ ಸಲ ಹಾಕೊಂಡ್ಬಿಡ್ತೀರಿ? ಒಳ್ಳೆಯದ ರೀ ಅವರು, ಏನಾರು ಕೇಳಗಲ್ಲ ಹೆಚ್ಚು ಕಮ್ಮಿ ನನ್ನ. ಒಳ್ಳೆಯದ ಎಲ್ಲ. ಇನ್ನೂ ಒಳ್ಳೆ ಮಂದಿ ಐತಿ, ಐತಿ, ಮಾತಿಗೆ ಬೆಲೆ ಐತಿ. ಬೆಲೆ ಐತಿ, ಮಾತಿಗೆ ಬೆಲೆ ಉತ್ತಮ ತಾಳಿ ಐತಿ. ನಾವು ಐತಿ ಐತಿ. ಮತ್ತೆ ಅವು ಎಬಡ ಮಂದಿ ಕೂಡ ಮಾತಾಡ್ತೀವಿ. ನಾವನ್ ಮಾತಾಡ್ರಿ ಅವ್ರ ಮಾತಾಡ್ ಕೂಡ ನ್ಯಾಯ ಇಲ್ಲ. ನ್ಯಾಯದ ಮಕ್ಕನ ಅದಾವು ಮಾತು ಅಂತ, ನ್ಯಾಯದ ಮಾತು ಬರೀ ನ್ಯಾಯದ ಮಳಿ. ನಾನನ್ನೋದೊಂದು ತುಂಬಿಟ್ಟೈತಲ್ರಿ ಅಂಕಾರ. ಹಣ್ಣು ತಿನ್ನೋದು, ದೊಡ್ಡ ಜನ ಮಾಡಿ ತಿನ್ನೋದು, ದುಡ್ಡು ತಿನ್ನೋದು ಇಲ್ಲ. ಬರೀ ಅದನ್ನ ಮಕ್ಕ ನೀರು ತಂಬರ ಈಗ ಸ್ವಲ್ಪ ಗಲ್ಯಾಕ ಹೋಗು. ಎಲ್ಲಿ ಹೋಗು? ಮೊಮ್ಮಕ್ಳು ಎಷ್ಟು ಮಂದಿ ಇದಾರೆ? ಗಂಡು ಮಗನ ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ಐತ್ರಿ. ಹೆಣ್ಮಕ್ಳು ಒಬ್ಬಾಕಿ ಗಂಡು ಇಲ್ಲಿ ಕನಾವಳಿ ಮಾಡಿದಕ್ಕೂ 2 ಗಂಡು ಅದಾವ. ಗುಣ ತಮಗೆ ಕೊಟ್ಟಕ್ಕೂ 2 ಹೆಣ್ಣು ನೋಡ್ರಿ. ಹೌದು, ಈಗ ಒಂದು ಹೇಳ್ರಿ, ಗುಡ್ಸ ಅಲ್ಲಿ ತಟ್ಟಾಗಿ ಮಾಡ್ತಿದ್ರಿ ಹೊಟ್ಟೆಲ್ಲ. ಈಗ ನಿನಗೂ ಬೇಕಾದಷ್ಟು ಖರ್ಚು ಬಂತು, ಹಬ್ಬ ಬಂತು, ಹುಣಿ ಬಂದು, ದವಾಖಾನಿ ಬಂತು, ಮದುವೆ ಬಂತು, ಎಲ್ಲ ಬಂತು, ಹಂತವಾಗಿ ಖರ್ಚಿದ್ದು. ಹೆಂಗೆ ಪ್ಲ್ಯಾನ್ ಮಾಡಿದ್ರಿ? ಉಳಿತಾಯ ಹೆಂಗೆ ಮಾಡಿದ್ರಿ? ಹಂಗ ಉಳಿತಾಯ ನಿಮ್ಮ ತಲೆ ತುಂಬ್ತಿದ್ವಿ. 200, 100 ನಮ್ಗೆ ಎಷ್ಟು ತುಂಬೋದು ಅದನ್ನ ಖರ್ಚು ಮಾಡಿ ಮದುವೆ ಮಾಡೋದು. ಉಳಿತಾಯ ಬ್ಯಾಂಕಿಗೆ ಅಂತ ಏನಿಲ್ಲ? ಬ್ಯಾಂಕ್ ತುಂಬಿಲ್ರಿ, ನಾನು ಬ್ಯಾಂಕಿಗೆ ಹೋಗೇ ಇಲ್ಲ ಯಾವಾಗ. ನಂಬಿಕೆ ಇರೋರ ಹತ್ರ ಕೊಟ್ಟಿರೋದು? ನಂಬಿಕೆ, ನಾನು ಬ್ಯಾಂಕಿಗೆ ನೋಡೇ ಇಲ್ಲ. ಬ್ಯಾಂಕಿಂದ ನೋಡಿಲ್ಲ, ಗೊತ್ತೇ ಇಲ್ಲ. ಹಂಗೆ ಉಳಿತಾಯ ಮಾಡಿ ಮಕ್ಕಳು ಮದುವೆ ಮಾಡಿದ್ರಿ? ಮದುವೆ ಮಾಡಿ ಎಲ್ಲ ಜವಾಬ್ದಾರಿ ತೊಗೊಂಡು ಮನಿದು ಎಲ್ಲ ಜವಾಬ್ದಾರಿ ತಗೊಂಡು ಮಾಡಿದ್ವಿ. ಈಗ ಅವರು ಹಂಗ ಮಾಡ್ತಾರ. ಒಂದು ಟ್ಯಾಕ್ಟ್ರಿ ತಂದಿಲ್ಲ, ದಿನ ಎಷ್ಟು ದುಡಿತ ಅದನ್ನ ಹಾಕ್ಬೇಕು, ಅದು ಮುಟ್ಟಿನ ನಾವು ತಗೋಬೇಕು. ಓ ಹಂಗ? ಅಂದ್ರೆ ಎಲ್ಲದಕ್ಕೂ ಬೇರೆ ಬೇರೆ ಡಬ್ಬಿ ಮಾಡ್ರಿ? ಮಾಡಿದ್ವಿ. ಈಗಿಲ್ಲ, ನಾನು ಡಬ್ಬಿ ಕೊಟ್ಬೇಕು. ಉಳಿತಾಯ ಎಷ್ಟಾಗ್ತದೆ ದಿವಸ? ದಿನ ಏನು ಊಟ ನಾನು ಎಷ್ಟು ಒಬ್ಬ ಓದ್ರಿಗೆ ಕೊಟ್ಟು 4,000 ಹೋದ್ರೆ 4,000 ಅವ್ರು ದುಡ್ದಾರ ಹೋಯ್ತಾರೆ. ಒಟ್ಟು ದುಡಿದೆಲ್ಲ ಖರ್ಚಾಗ್ಬಿಡುತ್ತೆ. ಒಂದು 500 ರೂಪಾಯಿ ಉಳಿತಾರೆ. ಹೌದಾ? ಸಾಕಿದ್ ನನಗೆ ಅಯ್ಯೋ, ಇದು ನೋಡಕ್ ಜಾತ್ರೆ ಉಳಿದಿಷ್ಟ ಉಳಿತಾವ್ರಿ. ಆಗ ಸ್ವಲ್ಪ ಕೊಲ್ತು ಉಳ್ದು ಅದಕ್ಕೆ ಕೊಡ್ತಾರೆ. ನಾನು ದುಂಡಿಗೆ ಹಾಕ್ಬಿಟ್ರಿ, ಎಲ್ಲ ಕಾಯ್ದು ಬಿಡ್ತೀನಿ. ಎಲ್ಲ ಕೊಟ್ಟು ಹೊಡೆದ ಬಿಡ್ತೀನಿ. ಅಯ್ಯೋ, ಅಲ್ವಾ? ಈ ಆಸ್ತಿ ತಗೊಂಡ್ರೆ ಸಾಲದು, ಆ ಮನಿ ತಗೊಂಡ್ರೆ ಸಾಲದು, ಇನ್ನು 4 ಮನಿ ತಗೋ, ಇನ್ನು 4 ಹೊಲ ತಗೋ. ಅದ್ರ ಮೇಲೆ ಅಪ್ಪ ನನ್ನ ಮನೆ ಐತಿ, ಗೌಸಿದಪ್ಪ ಗುಡಿ ಅಂತ ಅಲ್ಲೇ ರೆಡಿ ಐತಲ್ಲ. ನನ್ನ ಮನೆ ತಗೊಂಡು ಏನು ಮಾಡಲಿ? ಅದು ಅಲ್ಲೇ ಮನೆ ಐತಿ, ನಾನು ಶಾಶ್ವತ ಮನೆ ಅಲ್ಲೇ ಐತಿ. ತಗೊಂಡು ಏನು ಮಾಡಲಿ? ಬುಟ್ಟೋಗ ಮನೆ ಏನು ಮಾಡಲಪ್ಪ ಯಪ್ಪ ನಾನು. ಹೌದಲ್ರಿ? ಕರೆ. ಮತ್ತೆ ಇದೇನು ಶಾಂತಿ ಮಾಡಿದಾಗಿದ್ದು ಬಾಳೆ ಸಂತಿ ಶಾಂತಿ ಮಾಡಿದಂಗೆ. ಇವ್ರಿಗೆಲ್ಲ ಹೋಗೋ ಮುಂದೆ ಸಂಬಳ ಕೊಟ್ಟು ಕಳಿಸ್ಬಿಡದ? ಕಳಿಸಿ ಬುತ್ತಿ ಕಟ್ಟಿ ಕಳಿಸ್ಬಿಡ್ತಾರೆ. ಬುತ್ತಿ ಕಟ್ಕೊಂಡು ಹೋಗ್ಬಿಡ್ತಾರ? ರಾತ್ರಿ ಮನೆಗೆ ಹೋಗಿ ಊಟ ಮಾಡೋದು? ಮನೆಗೆ ಹೋಗಿ ಅಲ್ಲಿ ಉಂಡ್ರಿ. ಮತ್ತೆ ಇಲ್ಲಿ ಉಂಡಿರ್ತಾರ, ರಾತ್ರಿ ಬೇಕಲ್ರಿ. ಬಾ, ಏನು ಮಾಡ್ರಿ ಊಟಕ್ಕೆ ರೇಟ್? ಊಟದ ರೇಟ್ ಈಗ 100 ರೂಪಾಯಿ ಮಾಡೀವ್ರಿ. ಒಂದು ಮಿರ್ಚಿ 100 ರೂಪಾಯಿ ಕೊಡ್ತೀವಿ. ಸಾದಾ ಊಟ, ರೊಟ್ಟಿ ಊಟ
ಹೋಳಿಗೆ ಊಟ 150 ಮೊದಲು ಎಷ್ಟಕ್ಕೆ ಕೊಡ್ತಿದ್ವಿ? ಮತ್ತೆ ಹೇಳಿದ್ನಲ್ಲಿ 8 ರೂಪಾಯಿದಲ್ಲಿ ಇದು ಕೂತೀವಿ. 8 ರೂಪಾಯಿ 8 ರೂಪಾಯಿ ಊಟ, 8 ರೂಪಾಯಿ ಊಟ, 6 ರೂಪಾಯಿ ಅನ್ನ. ಅವಾಗಲಿದ್ದು ಮರಿ ನೋಡಿ. ಈಗ ರೇಟ ದುಬಾರಿ ಆಗುತ್ತೆ. ಎಲ್ಲವೂ ದುಬಾರಿ ಅದಾವ್ರಿ, ಏನೇನು ಓದಿಲ್ಲ. ಸುಮ್ಮನೆ ನೋಡಕ್ಕೆ 20,000 ಮತ್ತೆ 25,000 300 ರೂಪಾಯಿ ಕ್ವಿಂಟಲ್ ಅಕ್ಕಿ. ಅವಾಗ 300 ರೂಪಾಯಿ ಒಂದು ಕ್ವಿಂಟಲ್. ಈಗ 7,000. ಅವಾಗ ಕಟ್ಗೆ ಒಲಿ. ಈಗ ಎಮರ್ಜೆನ್ಸಿ ಬರೋದವ, ಎಮರ್ಜೆನ್ಸಿ ತಿನ್ನೋದು, ಎಮರ್ಜೆನ್ಸಿ ಹೋಗ್ಬಿಡೋದು ಮ್ಯಾಕ. ಎಲ್ಲ ಎಮರ್ಜೆನ್ಸಿ. ಎಲ್ಲ ಎಮರ್ಜೆನ್ಸಿ ಮಾಡೋದು. ಎಮರ್ಜೆನ್ಸಿ ತಿನ್ನೋದು, ಎಮರ್ಜೆನ್ಸಿ ಹೋಗ್ಬಿಡೋದು. ಹೌದಲ್ರಿ? ಹೌದು. ಬರೇ ದುಡಿದಾಯ್ತು. ರಜಾ ಯಾವತ್ತವ ಈಗ? ನಾನು ರಜಾ ಮಾಡಿದ್ರಿ. ನಮ್ಮೂರ ಶಿವರಾತ್ರಿ ಜಾತ್ರೆ 1,000 ಜನ ಅದ. ಮತ್ತೆ ಕೊಪ್ಪಳ ಅಜ್ಜನ ಬಗ್ಗೆ ಏನು ಹೇಳ್ತೀವ? ಹೇಳಿ ದೊಡ್ಡಾತ್ನಾಗ ಇಲ್ಲಿಗೆ ಬರ್ತಾನೆ. ನಮ್ಮ ಬರ್ತಾರ? ವರ್ಷಕ್ಕೊಮ್ಮೆ 2 ಬೇರೆ ಬಂದಕ್ಕ. ಕೊಪ್ಪಳ ಎಲ್ಲಿ ಐತೆ ಅಂತ ತೋರಿಸಿದ ತಾತನ. ಗೌಸಿದ್ದಪ್ಪನ ಕೊಪ್ಪಳ ತೋರಿಸಿದ. ಅಭಿನಯನ ಇಲ್ಲಿ ಎಲ್ಲಿತ್ತು ಕೊಪ್ಪಳ? ಏನಿತ್ತು? ಎಲ್ಲ ಪುಣಾತ್ಮಗಳಿಂದ ಎಲ್ಲ ಇತ್ತು. ಆ ಪುಣಾತ್ಮ ಹೇಳಿದ್ ತಿಳ್ಕೊಂಡ್ರೆ ಸಾಕು. ಎಂತೆಂಥ ಮಾತು ಹೇಳ ನಮ್ಮಪ್ಪ ತಣ್ಣಿ ಕುಡಿಯೋರಿಗೆಲ್ಲ ಕೊತ್ತುಳಿಯಲ್ಲಿ ದಿಷ್ಟ ಅಂತ ಕೊಟ್ಟದ ಅಲ್ಲೇ ಇಟ್ಕೋಬೇಕು ಮನಸ್ನ್ಯಾಗ. ತಣ್ಣಿ ಕುಡಿತೀನಂತ ಬಂದಾಗ ಚೆಲ್ಗೆ ಹೋಗಿ ಎಳಿಯೋಣಂತ ಕೊತ್ತುಳಿಯಲ್ಲಿ ಚೆಲ್ಲಕ್ಕೆ ಹೋಗ್ಯ ಹೋಗಂದ್ರೆ ಹಂಗೆ ಚೆಲ್ಬೇಕನ್ನ. ಅವು ಎಣ್ಣೆ ಕುಡಿಯೋ ಕೊತ್ತುಳಿಯಲ್ಲಿ ಎಂಥ ಚಂದ ಅದಾವೆ ಅಂತ. ಮತ್ತು ಇಂಥ ಚಂದ ಶರೀರ ಕೊಟ್ಟಾರ ಭಗವಂತ. ಇದನ್ನ ಚೆಲ್ಲಕ್ಕೊಂತೀಯಲ್ಲಪ್ಪ ನೀನು. ಮತ್ತು ಅದಕ್ಕಂತೀವಿ ಜ್ಞಾನ. ಅದಕ್ಕೆ ಹಂಗೆ ತಿಳ್ಕೊಂಡಾರ ಇಲ್ಲ ಅಲ್ರಿ ಈಗ. ಹಾಂ ತಿಳ್ಕೊಂಡಾರ ಎಲ್ಲದಾರ. ಹಾಂ ಚೆಲ್ಬಾರ್ದು ಅವ್ನು ಬಂದೈತಿ. ಚೆಲ್ಬಾರ್ದು ಅದನ್ನ ದುರುಪಯೋಗ ಮಾಡಬಾರ್ದು. ಅದನ್ನು ಏನು ಮಾಡ್ಬೇಕು ಅದನ್ನ ಮಾಡ್ಬೇಕು. ಮತ್ತೊಬ್ಬರು ನೋಡಿ ಸಂಕಟ ಕೊಡಬಾರ್ದು ನಾವು. ನಮಗೆ ಭಗವಂತ ಅನ್ನ ಕೊಡೋದು ಸಂಕಟ ಕೊಟ್ಟಿಲ್ಲ. ನಮಗೆ ಕೊಡೋನು ಅವನ, ಅವ್ರಿಗೆ ಕೊಡೋನು ಅವನು. ನಾವೇನು ಬೇರೆ ಬೇರೆ ಅದು. ಎಲ್ಲ ದೇವ್ರ ಮಕ್ಕಳು ಅನ್ಸ್ತಾನ ಅವಾಗ ಕೊಡೋದನ್ನ. ಅದು ಬೆಟ್ಟದ ಮೇಲೆ ಒಂದು ಗಿಡ ಹುಟ್ಟೈತೆ ಅಂದ್ರೆ ಅದಕ್ಕೆ ನೀರು ಹಾಕಿ ನೀರ ಪರಮಾತ್ಮ ಹಾಕ್ತಾನ. ಹೌದಲ್ರಿ? ಎಲ್ಲ ಅವನ ಅದ. ನಾವೇನಿದ್ದೀವಿ ಎದುರಾಗದೀವಿ. ಆಗ ನಮ್ಮದು ಭ್ರಾಂತಿ ಇದೆ. ನಾ ಮಾಡಿದ್ದೆ ನನಗೆ ಹಾಕಲಿಲ್ಲ ಅನ್ನೋದು ಒಂದು ಭ್ರಾಂತಿ. ಬರ್ರಿ ಊಟ ಮಾಡ್ಬೇಡ್ರಿ. ಗೊತ್ತಾಗ್ತ ಬರ್ರಿ ಬರ್ರಿ ಬರ್ರಿ. ನಿನ್ನ ಹತ್ರ ಎಷ್ಟೊತ್ತು ಮಾತಾಡಿದ್ರು ಕಡಿಮೆನ ಬಿಡಕ್ ಮನ್ಸ ಬರೋದು. ಆದ್ರೂ ಬಿಸ್ನೆಸ್ ಟೈಮಲ್ಲಿ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಿಲ್ಲ ಯವ್ವ, ಭಾಳ ಖುಷಿ ಆಯ್ತು. ಊಟ ಮಾಡ್ಕೊಂಡ ಹೋಗ್ತೀನಿ. ನಿಮ್ದೊಂದು ಆಶೀರ್ವಾದ ಇರ್ಲಪ್ಪ ಭಗವಂತ ನಿನ್ಗ ಇರ್ಲಪ್ಪ. ದೇವ್ರು ಯಾವ ರೂಪದಾಗ ಬರ್ತಾನೆ. ಇವತ್ತು ಕೊಪ್ಪಳದಾಗ ಈ ರೂಪದಾಗ ಬಂದ್ರು. ಸಿದ್ಧಾರೂಢರು ಬಂದ್ರು. ಸಿದ್ಧ ಬಿಟ್ಟು ನನಗೇನು ಸಿದ್ಧ. ಅವನು ಸಿದ್ದಿಪುರ ಸಿದ್ದಪ್ಪ ನನ್ನ ಅಬಾಬಾಬಾ ನಾನು ಯಾರ ರೂಪದಾಗ ಕಾಪಾಡ್ಯಾನಂದ ಅದ್ರಾಗ ಗೊತ್ತು. ಏನ್ರಿ ಅದ್ರಾಗ ಗೊತ್ತ್ರಿ? ಸಿದ್ದಪ್ಪಗ ಗೊತ್ತು. ನಡ್ರಿ ಊಟ ಮಾಡಿ ನಡ್ರಿ. ಊಟ ಮಾಡ್ತೀನಿ. ಭಾಳ ಖುಷಿ ಆಯ್ತು. ನಿಮ್ಮ ಹೆಸರು ಏನಂದಿವ? ಶಿವಗಂಗಮ್ಮ. ಗೆಳೆಯರೆ, ಅಮ್ಮನ ಜೊತೆ ಬೇಕಾದಷ್ಟು ದಿವಸ ಮಾತಾಡ್ಬೋದು, ಅಷ್ಟು ವಿಷಯ ಇದೆ. ಇದು ಒಂದಿಷ್ಟು ಭಾಳ ಬಿಸ್ನೆಸ್ ಟೈಮಲ್ಲಿ ಇಷ್ಟು ಮಾತಾಡೋಕ್ಕೆ ಸಾಧ್ಯ ಆಗಿದೆ. ಕೊಪ್ಪಳಕ್ಕೆ ಬಂದವರು ಇಲ್ಲಿ ಬರ್ರಿ, ದಯವಿಟ್ಟು ಒಂದು ಊಟ ಮಾಡಿರಿ, ಆಮೇಲೆ ಅಮ್ಮನ ಮಾತಾಡಿಸ್ರಿ. ಬೇಕಾದಷ್ಟು ಸಮಸ್ಯೆಗಳಿಂದ ನಾವು ಓಡಾಡ್ತಾ ಇದ್ದೀವಿ. ಏನು ಸಮಸ್ಯೆ ಅಂತ ಗೊತ್ತಿರಿ? ಸುಮ್ಮನೆ ಜಗಳ, ಸುಮ್ಮನೆ ಅಸಮಾಧಾನ. ನೀವು ಹೇಳ್ದಂಗೆ ದುಡಿಯಕ್ಕೆ ಬರ್ಲಾರ್ದಕ್ಕೆ ಏನೇನೋ ಜಗಳ ಮಾಡೋದು, ಖಾಲಿ ಜಗಳ. ಹಂಗಾಗಿ ನಿಮ್ಮಂಥವ್ರನ್ನ ಬಂದು 4 ಮಾತಾಡಿಸ್ಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ. ಹಂಗಾರಿ ಗೌಸಿದ್ದ ಅಣ್ಣತ್ನಲ್ರಿ ಗೌಸಿದ್ದ ಯಪ್ಪ 2 ಬೇರೆ ಬರ್ತಾನೆ ವರ್ಷಕ್ಕೆ. ನಮ್ಮ ಅಪ್ಪ ನನ್ನ ಅಂಗಡಿಗೆ ಬಂದು ಹೊಸ್ತು ಅಂಗಡಿ ಅಡ್ಡಾಡಿ ನೋಡಿ ಆಶೀರ್ವಾದ ಮಾಡಿ ಹೋಗ್ತಾನಪ್ಪ ನಾಲ್ಕು. ಯಾರದಾರ್ರಿ ಅಂತಾರೆ ಕೊಪ್ಪಳ ಮಠದಾಗ ಏನೈತೆ ತೋರಿಸುತ್ತೆ. ಏನು ಬಾಬಾ ಶಿವ ಭಗವಂತ. ಖುಷಿ ಆಯ್ತೇವ. ಬರ್ತೀನಿ. ಊಟ ಮಾಡಿ ಬೆಂಗಳೂರಿಗೆ ಬಂದಿದ್ರಿ ನೀವು ಯಾವಾಗ? ಒಮ್ಮೆ ಹೋಗಿದ್ನಿ ರೀ. ಒಮ್ಮೆ ಅಲ್ಲೇ ನಮ್ಮ ತಮ್ಮನ ಮಗ ನೌಕರಿ ಮಾಡ್ತಾನೆ, ಇಂಜಿನಿಯರ್ ಅದನ್ನ. ಒಮ್ಮೆ ಹೋಗಿದ್ನಿ. ಬರ್ರಿ ಒಂದ್ಸಲ ಬರೋಣ. ನಮ್ಮ ಮನೆಗೆ ಬರ್ರಿ, ಬರ್ತಾನೆ. ಆಶೀರ್ವಾದ ಮಾಡ್ರಿ. ಎಲ್ಲ ಅವಂದೈತಿ ನೋಡ್ರಿ. ಆರೋಢನ ಮಾಡ್ತಾನೆ ಎಲ್ಲರಿಗೆ. ಎಲ್ಲರಿಗೆ ಆರೋಢನ ಮಾಡವ. ನಾವು ಏಟ್ ವ್ಯಕ್ತ ಮಾಡ್ಯವ ಯಪ್ಪ. ಶಿವ ಸಿದ್ದಪ್ಪ ದೊಡ್ಡತನ ಆತ್ಮ.
ಆತೇವ ಬರ್ತೀನಿ ಊಟ ಮಾಡಿ ನಮಸ್ಕಾರ ಬರ್ರಿ ಊಟ ಮಾಡಿ ಬರ್ರಿ ಮೊದಲು ಬರ್ರಿ ಅಪ್ಪ ಬರ್ರಿ ಸರ್ ಹಳೆ ಮಂದಿ ಅವರೆಲ್ಲ ನೋಡ್ರಿ ಅವಾಗೆಲ್ಲ ರೊಟ್ಟಿ ಊಟ ಗಂಜಿ ಊಟ ಎಲ್ಲ ಅವಾಗೆಲ್ಲ ಸಂಗಟಿ ಸಾರು ಎಲ್ಲ ಉಂಡು ಇಷ್ಟ ಅದಾರ ಸರ್ ನಮಗೆ ಈಗ ಅಡ್ಡಾಡಕ್ಕೆ ಬರೋದಿಲ್ಲ ಆ ವಯಸ್ಸಿನ ಈ ವಯಸ್ಸಿನ ಹೆಂಗದ ನೋಡ್ರಿ ಸರ್ 73 ವಯಸ್ಸು ಅದಾರ ಜಸ್ಟ್ 20 ವಯಸ್ಸು ಥರ ಆ ಥರ ಉತ್ಸಾಹ ಭರಿತರಾಗ್ಯಾರ ಅವ್ರು ಭಾಳ ಈ ಎಲ್ಲರನ್ನ ಕಸ್ಟಮರ್ ಎಲ್ಲ ಕೇರ್ ಮಾಡ್ತಾರೆ ಎಲ್ಲ ಕ್ವಾಲಿಟಿ ಊಟ ಕೊಡ್ತಾರೆ ಭಾರಿ ಚೆನ್ನಾಗೈತೆ ಸರ್ ನೀವು ಒಂದ್ಸಲ ಊಟ ಟೇಸ್ಟ್ ಮಾಡ್ಬೋದು ಊಟ ಮಾಡಿ ಊಟ ಮಾಡ್ಸಕ್ಕೆ ಕಳ್ಸಾನ ಉಣ್ರಿ ಹೇಳ್ರಿ 4 ಮಂದಿಗೆ ಬರ್ಲಿ ಇನ್ನಿಸ್ ಮಂದಿ ಉಣ್ರಿ ನಾವು ಕಸ್ಟಮರ್ಸ್ಗೆ ಏನು ಹೇಳೋದು ಸರ ಈ ಗೋಬಿ ಪಾನಿಪುರಿ ಅಂತ ಕರ್ದಿದ್ದು ಊಟ ತಿನ್ನಕ್ಕೆ ಇದು ಮಾಡಕ್ಕೆ ಯಾರು ಮಸಾಲೆ ಅವೆಲ್ಲ ಹೆಲ್ತ್ item ತಿನ್ಬಾರ್ದು. ಎಲ್ಲ ಇದಾಗ್ತಾವ ರಿಶ್ವ ಕುಂದ್ರಿ ಯವ್ವ, ಈ ಥರ ಕುಂದ್ರಿ. ಕ್ವಾಲಿಟಿ ಊಟ ಕಸ ತಿನ್ನಕ್ಕಿನ ತುಸ ತಿನ್ನಂತಾರಲ್ಲ ಸರ ಆ ಥರ ಕ್ವಾಲಿಟಿ ಊಟ ಚೆನ್ನಾಗಿ ಕೊಡ್ತಾರೆ ಸರ್ ಇವೆಲ್ಲ ಈ ಥರ ಊಟ ರೊಟ್ಟಿ ಊಟ ಚಪಾತಿ ಊಟ ಭಾರಿ ಊಟ ಕೊಡ್ತಾರೆ ಹಳ್ಳಿ ಊಟ ಸರ್ ಭಾರಿ ಚೆನ್ನಾಗಿ ಏನಿದೆ ಇವತ್ತು ಈಗಿನ ಜನ್ರೇಷನ್ ಅಮ್ಮನಿಂದ ಇಷ್ಟು ವಯಸ್ಸಾದ್ರೆ ಸರ ಯಾವಾಗಲೂ ದುಡ್ಡು ತಿನ್ಬೇಕಂತಾರಲ್ಲ ಸರ್ ಇವ್ರು ನೋಡಿ ಕಲಿಬೇಕು ಸರ್ ದುಡ್ಡಿನ ತಾಯಿ ಅಂತಾರಲ್ಲ ಸರ ಇವ್ರು ನೋಡಿದ್ರೆ ಇನ್ನ ನಮಗೆ ದುಡಿಬೇಕಂತ ಮತ್ತೆ ಉತ್ಸಾಹ ಬರುತ್ತೆ ಸರ್. ಕಾಯ್ಕೆ ಮಾಡಿ ಕೈಲಾಸ ಕಂಡ ರೇಸ್ ಮಂದಿ ಅದ ಮಾಡಿ ಕೈಲಾಸ ಕಂಡ ರೇಸ್ ಮಂದಿ ಅದ ಕಾಯ್ಕೆ ಮಾಡಿ ಕೈಲಾಸ ಕಂಡ ರೇಸ್ ಮಂದಿ ಅದರಪ್ಪ ಏನಮ್ಮ